Good morning, all of you. Welcome to Azad ICS Academy. ನಾನು ನಿಮ್ಮೊಂದಿಗೆ ರಂಗನಾಥ್. So what we discussed last class, we discussed data representation and different logic gates, derived gates and universal gates. So you discussed the basic gates, the three types basic gates: AND gate, OR gate, NOT gate, and also discussed derived gates, NOR gate, XOR gate, NAND gate, okay, and NOR gates, and also discussed universal gate. The universal gate means only two gates. NAND and NOR gate are called as universal gates. Okay, so the gates are very important and including the circuit diagrams. Right now, the new topic today will start the chapter 5, that is software concept. Software concept, most important. What is software? Different types of softwares, hardware, okay, and so what are the way you're using application and operating system and different programming concept, nothing but language translators. We discuss all those things in these chapters. ಸೊ ಸಾಫ್ಟ್ವೇರ್ ಕಾನ್ಸೆಪ್ಟ್ ನೋಡಿ ಸ್ನೇಹಿತರೆ, ಸೊ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ ಕಾನ್ಸೆಪ್ಟ್. ಸಾಫ್ಟ್ವೇರ್ಸ್ ಅಂದರೆ ಸಾಫ್ಟ್ವೇರ್ ವಿಷಯಗಳು ಅಥವಾ ಪರಿಕಲ್ಪನೆಗಳು. ಕಾನ್ಸೆಪ್ಟ್ಸ್ ಆರ್ ತಂತ್ರಾಂಶ ವಿಷಯಗಳು ಅಥವಾ ಪರಿಕಲ್ಪನೆಗಳು. ಸೊ ಹಾಗಾದ್ರೆ ನೋಡೋಣ ಏನೇನು ಡಿಸ್ಕಷನ್ ಮಾಡ್ತೀವಿ ಇದರಲ್ಲಿ. ಸೊ ಹಾಗಾದ್ರೆ ಫಸ್ಟ್ ಒನ್ನಲ್ಲಿ ವಾಟ್ ಇಸ್ ಹಾರ್ಡ್ವೇರ್? ಹಾರ್ಡ್ವೇರ್ ಈಸ್ ನಥಿಂಗ್ ಬಟ್ is a physical component of the computer is called as hardware. A physical component of the computer is called as hardware, like keyboard, mouse, monitor, CPU, all these are called as example of hardwares. Physical component of the computer is called as hardware. So hardware ಅಥವಾ ಯಂತ್ರಾಂಶ ನಾವು ಏನು ಹೇಳ್ತೀವಿ, ಹಾರ್ಡ್ವೇರ್ ಅಂತ ಕರಿತೀವಿ, ಯಂತ್ರಾಂಶ ಅಂತ ಕರಿತೀವಿ. ಹಾರ್ಡ್ವೇರ್ ಅಥವಾ ಯಂತ್ರಾಂಶ ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳು ಯಂತ್ರಾಂಶಗಳನ್ನು ಕರಿತೀವಿ. ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳನ್ನು ಅಂತ ಕರಿತೀವಿ ಯಂತ್ರಾಂಶಗಳನ್ನು ಅಥವಾ ಕಂಪ್ಯೂಟರ್ ಯಂತ್ರಾಂಶಗಳನ್ನು ಕರಿತೀವಿ. ಹಾಗಾದರೆ ಯಾವ್ಯಾವ ಆ ಯಂತ್ರಾಂಶಗಳು ಯಾವುವು? ಉದಾಹರಣೆ ಯಾವ ತೊಗೋಬೋದು ನಾವು? ಇನ್ಪುಟ್ ಡಿವೈಸಸ್ ಆರ್ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಸಾಧನ ಆಗಿರ್ಬೋದು, ಇನ್ಪುಟ್ ಸಾಧನ ಆಗಿರ್ಬೋದು. CPU, ರೈಟ್, ಹಾರ್ಡ್ ಡಿಸ್ಕ್, ಪ್ರಿಂಟರ್ಸ್, ಮತ್ತು ಬಟ್ ಮುದ್ರಕಗಳು, ಓಕೆ, ಇತ್ಯಾದಿಗಳು ನಾವು ಪ್ರತಿನಿಧಿಸುತ್ತದೆ. ಅದನ್ನೇ ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳು ಅಂತ ಕರಿತೀವಿ ಯಂತ್ರಾಂಶ ಅಂದರೆ. ಇನ್ಪುಟ್ ಡಿವೈಸಸ್ ಆಗಿರ್ಬೋದು, ಅದು ಔಟ್ಪುಟ್ ಡಿವೈಸಸ್ ಆಗಿರ್ಬೋದು. ಔಟ್ಪುಟ್ ಡಿವೈಸಸ್ CPU. ಸೊ ಇನ್ಪುಟ್ ಡಿವೈಸ್ ಅಂದರೆ ಕೀಬೋರ್ಡ್, ಮೌಸ್, ಮಾನಿಟರ್ಸ್, ಎವ್ರಿಥಿಂಗ್, ಓಕೆ. CPU, ಹಾರ್ಡ್ ಡಿಸ್ಕ್, ಓಕೆ, ಆ್ಯಂಡ್ ಪ್ರಿಂಟರ್ಸ್ ಎಕ್ಸೆಟ್ರಾ. ಆಲ್ ದೀಸ್ ಆರ್ ಕಾಲ್ಡ್ ಎಕ್ಸಾಂಪಲ್ಸ್ ಆಫ್ ಹಾರ್ಡ್ವೇರ್ಸ್. ಎಕ್ಸಾಂಪಲ್ಸ್ ಆಫ್ ಹಾರ್ಡ್ವೇರ್, ಯಂತ್ರಾಂಶಕ್ಕೆ ಉದಾಹರಣೆಗಳು ಅಂತ ಹೇಳ್ತೀವಿ ಸ್ನೇಹಿತರೆ, ರೈಟ್. ಅದಾದಮೇಲೆ ಸಾಫ್ಟ್ವೇರ್ ಅಂದರೆ ಏನು? ವಾಟ್ ಯು ಮೀನ್ ಸಾಫ್ಟ್ವೇರ್? ಓಕೆ, ಸಾಫ್ಟ್ವೇರ್ ಅಂದರೆ ನಾವು ತಂತ್ರಾಂಶಗಳಂತ ಕರಿತೀವಿ. ಸಾಫ್ಟ್ವೇರ್ ಅಂತ ಕರಿತೀವಿ ನಾವು, ತಂತ್ರಾಂಶಗಳಂತ ಕರಿತೀವಿ ನಾವು, ರೈಟ್. ಎ ಸಾಫ್ಟ್ವೇರ್ ರೆಪ್ರೆಸೆಂಟ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ದಟ್ ಗೌರ್ನ್ಸ್ ದ ಆಪರೇಷನ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಮೇಕ್ ದ ಹಾರ್ಡ್ವೇರ್ ರನ್. The software can be classified broadly into two categories. So one is system software, another one is application softwares. ಏನು ಸಾಫ್ಟ್ವೇರ್ ಅಂದರೆ ಏನು? ಸಾಫ್ಟ್ವೇರ್ ಅಂತ ಸ್ನೇಹಿತರೆ ತಂತ್ರಾಂಶಗಳಂತ ಕರಿತೀವಿ ನಾವು ಕನ್ನಡದಲ್ಲಿ. ತಂತ್ರಾಂಶ ಆದೇಶಗಳನ್ನು ಇವು ಕಂಪ್ಯೂಟರ್ಗೆ ಕೆಲಸ ಮಾಡಲು ಸಹಕರಿಸುತ್ತವೆ ಮತ್ತು ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಎನ್ನುವರು. ಪ್ರೋಗ್ರಾಮ್ಗಳು ಸಾಮಾನ್ಯವಾಗಿ ಬೇರೆ ಸಾಫ್ಟ್ವೇರ್ಗಳ ಮುಖಾಂತರ ಬಳಕೆ ಆಗುತ್ತವೆ. ಅವು ಪ್ರೋಗ್ರಾಮಿಂಗ್ ಭಾಷೆಗಳೆಂದು ಕರೆಯುತ್ತೇವೆ. ಏನಂತ ಕರಿತೀವಿ? ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಅಂದರೆ ಬಟ್ ತಂತ್ರಾಂಶ ಇವು ಕಂಪ್ಯೂಟರ್ ಕೆಲಸ ಮಾಡಲು ಸಹಕರಿಸುತ್ತವೆ. ತಂತ್ರಾಂಶಗಳು ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಎಂದು ಕರೀತೇವೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದೇ ವರ್ಡಲ್ಲಿ ನಾವು ಸಾಫ್ಟ್ವೇರ್ ಅಂದರೆ ತಂತ್ರಾಂಶ ಅಂದರೆ
ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಎಂದು ಕರೆಯುತ್ತೇವೆ. ಸೆಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಎ ಸಾಫ್ಟ್ವೇರ್. ಪ್ರೋಗ್ರಾಮ್ಗಳ ಸಂಗ್ರಹವನ್ನು ನಾವು ತಂತ್ರಾಂಶ ಎಂದು ಕರೆಯುತ್ತೇವೆ. ಈ ಪ್ರೋಗ್ರಾಮ್ಗಳು ಸಾಮಾನ್ಯವಾಗಿ ಬೇರೆ ಸಾಫ್ಟ್ವೇರ್ಗಳ ಮುಖಾಂತರ ಬಳಕೆಯಾಗುತ್ತವೆ. ಅವುಗಳನ್ನು ಪ್ರೋಗ್ರಾಮಿಂಗ್ ಭಾಷೆಗಳೆಂದು ಕರೆಯುತ್ತೇವೆ. ಉದಾಹರಣೆ ಯಾವ್ಯಾವುದು? ಹಂಗಾರೆ ಸಾಫ್ಟ್ವೇರ್ಸ್ ಜನರಲ್ ಎಕ್ಸಾಂಪಲ್ ಯಾವ್ದು ತೊಗೋಣ? ಅದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ಬೋದು, C++, ಜಾವಾ, ಆಪ್ರೇಟಿಂಗ್ ಸಿಸ್ಟಮ್ಸ್, ರೈಟ್, MS ಆಫೀಸ್, ಓಪನ್ ಆಫೀಸ್, ಓಕೆ. ಸೊ ಒರಾಕಲ್, ಇವೆಲ್ಲ ಬಂದ್ಬಿಟ್ಟು ಉದಾಹರಣೆ, ಸಾಫ್ಟ್ವೇರ್ನ ಉದಾಹರಣೆಗಳಂತ ಕರಿತೀವಿ ಸ್ನೇಹಿತರೆ. ನಾನು ಜನರಲಾಗಿ ಸಾಫ್ಟ್ವೇರ್ ಬಗ್ಗೆ ಜನರಲ್ ಉದಾಹರಣೆ ತೊಗೊಳ್ತಾ ಇದ್ದೀನಿ ನಾನು. ಅದರಲ್ಲಿ ಮತ್ತೆ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ, ವಿಧಗಳು ಮಾಡ್ಕೊತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಎರಡು ರೀತಿಯಲ್ಲಿ ವಿಧಗಳು ಮಾಡ್ಕೊತೀವಿ. ಕ್ಲಾಸಿಫೈಡ್ ಇಂಟು 2 types, broadly classified into 2 types. One is system software, another one is application software. Now we will discuss one by one. Okay, so 2 types of softwares. The software will be classified into 2 types. ಸಾಫ್ಟ್ವೇರ್ ಅಥವಾ ತಂತ್ರಾಂಶವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಒಂದನೇದು ಸಿಸ್ಟಮ್ ಸಾಫ್ಟ್ವೇರ್, ಎರಡನೇದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಒನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ಸೆಕೆಂಡ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಹಾಗಾದರೆ ಸಿಸ್ಟಮ್ ಸಾಫ್ಟ್ವೇರ್ ಎಂದೇನು? ಸಿಸ್ಟಮ್ ರಿಲೇಟೆಡ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಆಪರೇಟಿಂಗ್ ಸಿಸ್ಟಮ್. ನಾವು OS ತಗೊಂಡು ಸ್ನೇಹಿತರೆ, ಬೆಸ್ಟ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಆಪರೇಟಿಂಗ್ ಸಿಸ್ಟಮ್ಸ್. ಸಿಸ್ಟಮ್ಗೆ ಸಂಬಂಧಪಟ್ಟಿದಂಥ ಆ ಸಾಫ್ಟ್ವೇರ್ಗೆ ಅಂತ ಕರಿತೀವಿ ನಾವು ಸಿಸ್ಟಮ್ ಸಾಫ್ಟ್ವೇರ್ಸ್. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಯಾವ ಥರ ಮುಖ್ಯನೋ ಅದೇ ಥರ ಯಾವುದೇ ಒಂದು ಸಿಸ್ಟಮ್, ನೀವು ಯಾವುದೇ ಒಂದು ಅಪ್ಲಿಕೇಶನ್ ಆಗಬೇಕಾದ್ರೆ ಆಪರೇಟಿಂಗ್ ಸಿಸ್ಟಮ್ ಇರಲೇಬೇಕು. ದಟ್ ಇಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ಅದ್ರ ಜೊತೆಗೆ ಇನ್ಯಾವುದು ಹೇಳ್ತೀವಿ? ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಥವಾ ಲ್ಯಾಂಗ್ವೇಜ್ ಪ್ರೊಸೆಸರ್ನ ಇಲ್ಲಿ ಯೂಸ್ ಮಾಡ್ತೀವಿ ಸಿಸ್ಟಮ್ ಸಾಫ್ಟ್ವೇರ್ಗೆ. ಉದಾಹರಣೆ ಅದು ಯಾವುವು ಅಂತಂದರೆ ಅಸೆಂಬ್ಲರ್ ಆಗಿರ್ಬೋದು, ಇಂಟರ್ಪ್ರಿಟರ್ ಆಗಿರ್ಬೋದು, ಕಂಪೈಲರ್ ಆಗಿರ್ಬೋದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ಸ್. ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಯುಟಿಲಿಟೀಸ್. ಓಕೆ, ಯುಟಿಲಿಟೀಸ್ ನಾವು ಇಲ್ಲಿ ಯೂಸ್ ಮಾಡ್ಕೊತೀವಿ ಯಾವುದಕ್ಕೆ? ಸಿಸ್ಟಮ್ ಸಾಫ್ಟ್ವೇರ್ಗೆ. ಹಾಗಾದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದ್ರೇನು? ನಮಗೆ ಯೂಸ್ ಆಗೋ ಥರ, ಯೂಸರ್ ರಿಲೇಟೆಡ್, ಅಕಾರ್ಡಿಂಗ್ ಟು ಯೂಸರ್ ಕನ್ವೆಂಟ್, ಯೂಸರ್ ರಿಕ್ವೈರ್ಮೆಂಟ್, ನಮಗೆ ಬೇಕಾಗಿರೋ ಥರ ನಾವು ಯೂಸ್ ಮಾಡ್ಕೊಳ್ಳೋಂಥ ಸಾಫ್ಟ್ವೇರ್ಸ್ ಯಾವುದು ಅಂತ ಕರಿತೀವಿ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆ ಯಾವುದು? ನೋಡಿ, ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ದ ಬೆಸ್ಟ್ ಎಕ್ಸಾಂಪಲ್ MS ಆಫೀಸ್. ಯಾಕೆ ಸೆ ಪ್ಯಾಕೇಜಸ್, ಆ ಪ್ಯಾಕೇಜ್ ಒಳಗಡೆ ಯಾವಾಗ ಬರುತ್ತೆ? MS ಆಫೀಸ್ ಬರುತ್ತೆ. MS ಆಫೀಸ್ ಅಂದರೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ಪಬ್ಲಿಷರ್ಸ್ ಎಕ್ಸೆಟ್ರಾ. ಸಿಮಿಲರ್ಲಿ ಓಪನ್ ಆಫೀಸಲ್ಲಿ ರೈಟ್ರ್ ಬರುತ್ತೆ, ಕ್ಯಾಲ್ಸಿ ಬರುತ್ತೆ, ರೈಟ್. ಸೊ ನಥಿಂಗ್ ಬಟ್, ಸೊ ರೈಟ್ ಅಂತಂದರೆ MS ವರ್ಡ್ ಥರ ಯೂಸ್ ಮಾಡ್ತೀವಿ ನಾವು. ಕ್ಯಾಲ್ಸಿ ಅಂದರೆ MS ಎಕ್ಸೆಲ್ ಟೈಪ್ ಯೂಸ್ ಮಾಡ್ಕೊತೀವಿ, ರೈಟ್. ಇಂಪ್ರೆಸ್ ಅಂತೀವಿ, ಇಂಪ್ರೆಸ್ ನಥಿಂಗ್ ಬಟ್ ನಾವು ಇಲ್ಲಿ ಪವರ್ ಪಾಯಿಂಟಲ್ಲಿ ಆ ಥರ ಅದೇ ರೀತಿ ಇಲ್ಲಿ ಓಪನ್ ಆಫೀಸಲ್ಲಿ ನಾವು ಇಂಪ್ರೆಸ್ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಆರ್ ಆಲ್ ಎಕ್ಸಾಂಪಲ್. ಅಪಾರ್ಟ್ ಫ್ರಮ್ ದಿಸ್ ಐ ಕ್ಯಾನ್ ಸೇ ಟ್ಯಾಲಿ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ನಾವು ಏನೇನು ನಮಗೆ ಯೂಸ್ ಆಗೋ ಥರ ನಾವು ಯಾವ ಯೂಸ್ ಮಾಡ್ಕೊಳ್ತೀವಿ ಅಪ್ಲಿಕೇಶನ್ಸ್, ಅವನ್ನೆಲ್ಲ ಅಂತ ಕರಿತೀವಿ ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಕರಿತೀವಿ ಸ್ನೇಹಿತರು, ರೈಟ್. ಯು ಡಿಸ್ಕಸ್ ಒನ್ ಬೈ ಒನ್ ಆಲ್ ದೀಸ್ ಥಿಂಗ್ಸ್. ಸೊ ನಾವು ದ ಫಸ್ಟ್ ಒನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್. ಏನು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ? what is system softwares, right? The software that controls, very important, controls internal computer operation is called as system software. The software that controls internal operations, the software controls internal operations of the computer is called as system softwares. So example of system software is operating systems. The best example of system software is operating system. In short form you can say OS. Okay, so under OS what are those? Windows, Linux, a Unix update version of Unix is called as Linux, and Ubuntu, Solaris, etc. So all these are called as all these are called as example of right operating systems. The example of operating systems. So the first one is, right,
The system software, the first good example is operating system. What are those operating system? Windows, Linux, Ubuntu, Unix, Solaris, Windows Server. Okay, these are all example of operating system. One of the example of system software is operating system. The second one is language translators. The second one is language translator. The third one is device drivers. And fourth one is system utilities. And fourth one is system utilities. These are the examples of, so these are the examples of, right? These are the examples of system softwares. These are the examples of system softwares, right? In that, the Windows, Linux, Unix, Ubuntu, the example of operating system. Similarly, for language translators, assembler, compiler, and interpreters. Assembler, compiler, interpreters. We will discuss one by one. After this topic, in language transfer, will explain in depth all these topics. You remember the example of system software is operating systems, language translators, device drivers, and system utilities, right? So in device drivers, audio drivers, audio devices, video devices, and modems, etc. All these are called as the example of device drivers. Similarly, system utilities, system nothing but antivirus softwares, file management tools, and disk management tools. So these are the examples of system utilities. Okay, see, notice ಸ್ನೇಹಿತರೆ, ಸಿಸ್ಟಮ್ ಸಾಫ್ಟ್ವೇರ್, ಏನು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್, ಓಕೆ, ಸೊ ಆಂತರಿಕ ಕಂಪ್ಯೂಟರ್ ಕಾರ್ಯಾಚರಣೆಗಳನ್ನು ನಿಯಂತ್ರಿಸುವ ಒಂದು ತಂತ್ರಾಂಶವನ್ನು, ಓಕೆ, ಏನಂತ ಕರಿತೀವಿ ನಾವು? ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರೆಯುತ್ತೇವೆ. ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರೆಯುತ್ತೇವೆ, ರೈಟ್? ಏನೋ ಆಂತರಿಕ ಕಂಪ್ಯೂಟರ್ ಕಾರ್ಯಾಚರಣೆಗಳನ್ನು, ನಥಿಂಗ್ ಬಟ್ ಇಂಟರ್ನಲ್, ಕಂಟ್ರೋಲ್ ಬೈ ಇಂಟರ್ನಲ್ ಆಪರೇಷನ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಕಂಟ್ರೋಲ್ಸ್ ಇಂಟರ್ನಲ್ ಕಂಪ್ಯೂಟರ್ ಆಪರೇಷನ್ ಇಸ್ ಕಾಲ್ಡ್ ಎ ಸಿಸ್ಟಮ್ ಸಾಫ್ಟ್ವೇರ್. ನಥಿಂಗ್ ಬಟ್ ಆಂತರಿಕ ಕಂಪ್ಯೂಟರ್ಗಳನ್ನು ಕಾರ್ಯಾಚರಣೆ ನಿಯಂತ್ರಿಸುವ ತಂತ್ರಾಂಶವನ್ನು ನಾವೆಂತ ಕರಿತೀವಿ? ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ. ಅದರಲ್ಲಿ ಯಾವ್ಯಾವುದು ಆಪರೇಟಿಂಗ್ ಸಿಸ್ಟಮ್? ಈ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಉದಾಹರಣೆ ತೊಗೊಂಡ್ರೆ ಯಾವ ಬರುತ್ತೆ? ಮೈಕ್ರೋಸಾಫ್ಟ್ ವಿಂಡೋಸ್ ಬರುತ್ತೆ, ಲೈನೆಕ್ಸ್ ಬರುತ್ತೆ, ಉಬಂಟು ಯೂಸ್ ಮಾಡ್ತೀವಿ, ಸೋಲಾರಿಸ್ ಯೂಸ್ ಮಾಡ್ತೀವಿ, ಎಕ್ಸೆಟ್ರಾ. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ಸ್. ಇನ್ ಭಾಷಾ ಅನುವಾದಕಗಳಾದ ಅಸೆಂಬ್ಲರ್ ಆಗಿರ್ಬೋದು, ಕಂಪೈಲರ್ ಆಗಿರ್ಬೋದು, ಇಂಟರ್ಪ್ರಿಟ್ ಆಗಿರ್ಬೋದು, ಓಕೆ, ಇವೆಲ್ಲ ಬಂದ್ಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆಗಳು. ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆಗಳು ಸ್ನೇಹಿತರೆ. ಏನು? ಒನ್ ಸೆಕೆಂಡ್, ಅದು ರಿಪೀಟ್. ಸಿಸ್ಟಮ್ ಸಾಫ್ಟ್ವೇರ್ ಈಸ್ controls internal computer operations. Example of system software is operating system, language translator, device driver, and system utilities. So in language translators, assembler, compiler, interpreters. Example of in operating system, Windows, MS-DOS, Linux, Unix, Ubuntu, Solaris, etc. So these are the examples of operating systems, right? So ಇದು ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆಗಳು ಸ್ನೇಹಿತರೆ. ಹಾಗಾದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು? ವಾಟ್ ಆರ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್? ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ necessary to carry out, is a set of programs necessary to carry out operation for specific applications. Necessary to carry out operation for specific applications, right? The application software is a set of programs necessary to carry out the operation for specified applications is called as application software. Is called as applications softwares. So examples of application software is word processing, spreadsheet, database management systems, desktop publishing softwares, graphics, multimedia and presentations applications, and web browsers. These are the example of application softwares. Very important for exam point of view. So ನೋಡಿ ಸ್ನೇಹಿತರೆ, ಹಾಗಾದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಕ್ಸಾಂಪಲ್ಸ್ ಯಾವುದು, ಉದಾಹರಣೆಗಳು ಯಾವ್ದು ತೊಗೋಬೋದು? ನಾವು ವರ್ಡ್ ಪ್ರೊಸೆಸಿಂಗ್ ಅಂತೀವಿ. ಆ ವರ್ಡ್ ಪ್ರೊಸೆಸಿಂಗಲ್ಲಿ ಯಾವ್ಯಾವ ಬರುತ್ತವೆ? MS ವರ್ಡ್ ಯೂಸ್ ಮಾಡ್ತೀವಿ, ಓಪನ್ ಆಫೀಸ್ ರೈಟರ್ ಅಂತ ಯೂಸ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, MS ಆಫೀಸಿಂದ ಬರೋದಕ್ಕಿಂತ ಮುಂಚೆ ನಾವು ಓಪನ್ ಆಫೀಸ್ ಯೂಸ್ ಮಾಡ್ಕೊಳ್ತಿದ್ದು, ಅದು ಫ್ರೀ ಆಫ್ ಕಾಸ್ಟ್. ಓಕೆ, ಇದು ನೀವು ಲೈಸೆನ್ಸ್ ಬೇಕಾಗುತ್ತೆ ನೀವು ಎಲ್ಲಿ MS ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯೂಸ್ ಮಾಡಬೇಕಾದ್ರೆ. ಬಟ್ ಎಜುಕೇಷನ್ ಪರ್ಪಸ್ ಫ್ರೀ ಕೊಟ್ಟಿದ್ದಾರೆ. ನೀವೇನೋ ಒಂದು ಕಂಪ್ನಿ, ಒಂದು ಆರ್ಗನೈಸೇಷನ್ ರನ್ ಮಾಡ್ತಾ ಇದ್ದೀನಿ, ಒಂದು ಆಫೀಸ್ ರನ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಲೀಗಲಾಗಿ ಬೈ ಮಾಡಬೇಕಾಗುತ್ತೆ MS ಆಫೀಸು. ಅದನ್ನು ನಾನು ಫ್ರೀಯಾಗಿ ಯೂಸ್ ಮಾಡ್ತೀನಿ, ನಾನು ಪ್ರಾಕ್ಟೀಸಿಗೆ ಯೂಸ್ ಮಾಡ್ತೀನಿ ಅಂದರೆ ಓಪನ್ ಆಫೀಸ್ ಫ್ರೀಲಿ ಅವೈಲಬಲ್.
ಅದು ಓಪನ್ ಆಫೀಸಲ್ಲಿ ನಾವು ರೈಟ್ರ್ ಅಂತೀವಿ MS ವರ್ಡ್ಗೆ. ಅದೇ ಥರ ನಾವು ಎಕ್ಸೆಲ್ಗೆ ಕ್ಯಾಲ್ಸಿ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಪವರ್ ಪಾಯಿಂಟಿಗೆ ನಾವು ಇಂಪ್ರೆಸ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಅದೇ ಥರ ಒಂದು ಎಕ್ಸಾಂಪಲ್ ಆಫ್ ವರ್ಡ್ ಪ್ರೊಸೆಸಿಂಗ್ ಅಂದರೆ MS ಆಫೀಸ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, ಇನ್ನು ಓಪನ್ ಆಫೀಸ್ ರೈಟರ್ ಆಗಿರ್ಬೋದು. ಓಕೆ, MS ವರ್ಡ್, ಓಪನ್ ಆಫೀಸ್ ರೈಟರ್ಸ್ ಆ್ಯಂಡ್ ನೋಟ್ ಪ್ಯಾಡ್ ಆ್ಯಂಡ್ ಟೆಕ್ಸ್ಟ್ ಎಡಿಟರ್, ವರ್ಡ್ ಪ್ಯಾಡ್, ದಿಸ್ ಆರ್ ದಿ ಎಕ್ಸಾಂಪಲ್ ಆಫ್ ವರ್ಡ್ ಪ್ರೊಸೆಸಿಂಗ್. ಎಕ್ಸಾಂಪಲ್ ಆಫ್ ವರ್ಡ್ ಪ್ರೊಸೆಸಿಂಗ್. ಸಿಮಿಲರ್ಲಿ ಸ್ಪ್ರೆಡ್ಶೀಟ್ ಅಂತ ನಾವು MS ಎಕ್ಸೆಲ್ ತೊಗೊಳ್ತೀವಿ ಉದಾಹರಣೆ. ಆ ಸ್ಪ್ರೆಡ್ಶೀಟಲ್ಲಿ ಉದಾಹರಣೆ MS ಎಕ್ಸೆಲ್. ಎಕ್ಸಾಂಪಲ್ಸ್ ಓಪನ್ ಆಫೀಸ್ ಕ್ಯಾಲ್ಸಿ ಅಂತ ಯೂಸ್ ಮಾಡ್ತೀವಿ. ಓಪನ್ ಆಫೀಸ್ ಕ್ಯಾಲ್ಸಿ ಮತ್ತು ವಿಜುವಲ್ ಅಂತಲೂ ಬರುತ್ತೆ ಒಂದು, ವಿಜುವಲ್, ರೈಟ್, ವಿಜಿಕ್ಯಾಲ್ ಅಂತ ಯೂಸ್ ಮಾಡ್ಕೊಳ್ತೀವಿ. ಇದರ ಎಕ್ಸಾಂಪಲ್ ಆಫ್ ಸ್ಪ್ರೆಡ್ಶೀಟ್, ರೈಟ್. ನೆಕ್ಸ್ಟ್ ಸಿಮಿಲರ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದರಲ್ಲಿ ಯಾವ ಯೂಸ್ ಮಾಡ್ತೀವಿ? MS ಆಕ್ಸೆಸ್, MySQL, IBM DB2, ಓಕೆ, ಒರಾಕಲ್ಲು. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಇವೆಲ್ಲ ಬಂದ್ಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ ಉದಾಹರಣೆ. ನೆಕ್ಸ್ಟ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವ ಬರ್ತವೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ಸಲ್ಲಿ? ಅಡೋಬ್ ಇನ್ ಡಿಸೈನ್ ಇರ್ಬೋದು, ಕ್ವಾರ್ಕ್ ಎಕ್ಸ್ಪ್ರೆಸ್ ಆಗಿರ್ಬೋದು, ದಿಸ್ ಆರ್ ದಿ ಎಕ್ಸಾಂಪಲ್ ಆಫ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ಸ್, ರೈಟ್. ಕೋರಲ್ ಡ್ರಾ ಆಗಿರ್ಬೋದು, ಪೇಜ್ ಮೇಕರ್ ಆಗಿರ್ಬೋದು, ಅವೆಲ್ಲ ಬಂದ್ಬಿಟ್ಟು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗ್ರಾಫಿಕ್ಸ್, ಮಲ್ಟಿಮೀಡಿಯಾ ಆ್ಯಂಡ್ ಪ್ರೆಸೆಂಟೇಷನ್ ಅಪ್ಲಿಕೇಶನ್ಸ್. ಗ್ರಾಫಿಕ್ಸ್, ಮಲ್ಟಿಮೀಡಿಯಾ ಆ್ಯಂಡ್ ಪ್ರೆಸೆಂಟ್ ಅಪ್ಲಿಕೇಶನ್ಸ್, ಇದರಲ್ಲಿ ಏನೇನು ಯೂಸ್ ಮಾಡ್ತೀವಿ? ಕೋರಲ್ ಡ್ರಾ, ಫೋಟೋಶಾಪ್, ಪವರ್ ಪಾಯಿಂಟ್, ಗೂಗಲ್ ಕ್ರೋಮ್. ಇದು ಬ್ರೌಸರ್ಸಲ್ಲಿ ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಸಫಾರಿ, ಒಪೆರಾ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ವೆಬ್ ಬ್ರೌಸರ್ಸ್. ಸೊ ಆಲ್ ದೀಸ್ ಆರ್ ಕಾಲ್ಡ್ ಎಸ್ ದ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನೋಡಿ, ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಉದಾಹರಣೆ. ಅಂದರೆ ವರ್ಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಸ್ಪ್ರೆಡ್ಶೀಟಲ್ಲಿ ಆಗಿರ್ಬೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್ ಆಗಿರ್ಬೋದು, ಗ್ರಾಫಿಕ್ಸ್, ಮಲ್ಟಿಮೀಡಿಯಾ ಆ್ಯಂಡ್ ಪ್ರೆಸೆಂಟೇಷನ್ ಅಪ್ಲಿಕೇಶನ್ ಆಗಿರ್ಬೋದು. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಕೇಳ್ತಾರೆ ಸ್ನೇಹಿತರೆ, ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಈ ಕೆಳಗಿನಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿಲ್ಲ ಅಂದರೆ ನಿಮಗೆ ಸಿಸ್ಟಮ್ ಸಾಫ್ಟ್ವೇರು, ಅಪ್ಲಿಕೇಶನ್ ಸಾಫ್ಟ್ವೇರ್ ಎರಡು ಮಿಕ್ಸ್ ಮಾಡಿಕೊಡ್ತಾನೆ ಸ್ನೇಹಿತರೆ. ಎರಡು ಮಿಕ್ಸ್ ಮಾಡಿಕೊಡ್ತಾನೆ. ಆವಾಗ ನೀವು ಚೂಸ್ ಮಾಡಬೇಕು. ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ಸ್ ಬರುತ್ತೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ವಿಂಡೋಸ್ ಆಗಿರ್ಬೋದು, ಲೈನೆಕ್ಸ್ ಆಗಿರ್ಬೋದು, ಓಕೆ, ಉಬಂಟು, ಫೆಡೋರಲ್ಲ, ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಅದ್ರ ಜೊತೆಗೆ ಇನ್ನೂ ಆಪರೇಟಿಂಗ್ ಸಿಸ್ಟಮ್ ಬೇರೆ ಇನ್ನೇನು ಎಕ್ಸಾಂಪಲ್ಸ್ ತೊಗೋಬೋದು ಸಿಸ್ಟಮ್ ಸಾಫ್ಟ್ವೇರ್ಸಲ್ಲಿ. ನಾವು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತೀವಿ. ಆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಒಳಗಡೆ ಯಾವ್ಯಾವ ಬರ್ತವೆ? ಅಸೆಂಬ್ಲರ್ ಬರುತ್ತೆ, ಲೋಡರ್ ಬರುತ್ತೆ, ಲಿಂಕರ್ಸ್ ಬರುತ್ತೆ, ರೈಟ್, ಇಂಟರ್ಪ್ರಿಟರ್ಸ್ ಬರುತ್ತೆ, ಕಂಪೈಲರ್ ಬರುತ್ತೆ. ಇವೆಲ್ಲ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಇವು ಎಲ್ಲ ಬಂದ್ಬಿಟ್ಟು ನಾವು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳು ಅಂತ ಕರಿತೀವಿ, ರೈಟ್. ಆ್ಯಂಡ್ ಯುಟಿಲಿಟೀಸ್ ಅಂತ ಬರುತ್ತೆ, ಅವೆಲ್ಲ ಸಿಸ್ಟಮ್ಸ್. ಹಾಗಾದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಏನು? ಅಕಾರ್ಡಿಂಗ್ ಟು ಯೂಸರ್ ಕನ್ವೀನಿಯಂಟ್, ಅಕಾರ್ಡಿಂಗ್ ಟು ಯೂಸರ್ ನೀಡ್ಸ್. ಓಕೆ, ನಮಗೆ ಯೂಸರ್ ಥರ ನಮಗೇನು ಯೂಸರ್ಗೆ ಯೂಸ್ ಆಗೋ ಥರ ನಾವು ಯೂಸ್ ಮಾಡೋಂಥ ಅಪ್ಲಿಕೇಶನ್ಸ್ನ ನಾವಿಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಯೂಸ್ ಮಾಡ್ತೀವಿ. ಹಾಗಾದರೆ ಯಾವ್ಯಾವುದು? ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್ ಆಗಿರ್ಬೋದು. ಸ್ಪ್ರೆಡ್ಶೀಟ್ ಒಳಗಡೆ ಯಾವ್ಯಾವ ಬರ್ತವೆ? ಓಕೆ, ಸೊ ಇವೆಲ್ಲ ಬರ್ತವೆ ಸ್ನೇಹಿತರೆ. MS ಎಕ್ಸೆಲ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು. ಸ್ಪ್ರೆಡ್ಶೀಟಲ್ಲಿ MS ಎಕ್ಸೆಲ್, ಓಪನ್ ಆಫೀಸ್ ಯೂಸ್ ಮಾಡ್ತೀವಿ. ಅದೇ ಥರ ವರ್ಡ್ ಪ್ರೊಸೆಸಿಂಗಲ್ಲಿ MS. ನಿಮ್ಗೆ ಹಂಗೂ ಕನ್ಫ್ಯೂಸ್ ಆಯಿತು ಅಂದರೆ ವರ್ಡ್ ಪ್ರೊಸೆಸಿಂಗು ಸ್ಪ್ರೆಡ್ಶೀಟ್ ತೊಗೊಳ್ಳ ಅಂದರೆ ನೀವು ಜಸ್ಟ್ ಇವನ್ನ ಜ್ಞಾಪಕ ಇಟ್ಕೊಳ್ಳಿ. MS ವರ್ಡು, ರೈಟರು, ನೋಟ್ ಪ್ಯಾಡು, ಟೆಕ್ಸ್ಟ್ ಎಡಿಟರು, MS ಎಕ್ಸೆಲ್ಲು, ಓಪನ್ ಆಫೀಸ್ ಕ್ಯಾಲ್ಸಿ, MS ಆಕ್ಸೆಸ್ಸು, MySQL, ಅಡೋಬ್, ರೈಟ್, ಕೋರಲ್ ಡ್ರಾ, ಫೋಟೋಶಾಪ್, ಪವರ್ ಪಾಯಿಂಟ್, ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಸಫಾರಿ, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಎಲ್ಲ ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಹಾಗಾದರೆ ಏನು? ಅಪ್ಲಿಕೇಶನ್ ಸಾಫ್ಟ್ವೇರ್ ಎನ್ನುವುದು ಒಂದು ಕಾರ್ಯಕ್ರಮಗಳ ಗುಂಪಾಗಿದ್ದು ಅಗತ್ಯವಾದ ನಿರ್ದಿಷ್ಟಪಡಿಸಿದ ಅಪ್ಲಿಕೇಶನ್ಗಳಿಗಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತದೆ. ಏನಿದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಎನ್ನುವುದು ಕಾರ್ಯಕ್ರಮಗಳ ಗುಂಪಾಗಿದ್ದು, ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳ್ತೀವಿ, ಅದು ಕಾರ್ಯಕ್ರಮಗಳ ಗುಂಪಾಗಿದ್ದು ಅಗತ್ಯವಾದ ನಿರ್ದಿಷ್ಟಪಡಿಸಿದ ಅಪ್ಲಿಕೇಶನ್ಗಳಿಗೆ ಕಾರ್ಯಾಚರಣೆಯನ್ನು ನಡೆಸುತ್ತದೆ. ಹಾಗಾದರೆ ಉದಾಹರಣೆ ಯಾವುದು? ಮೈಕ್ರೋಸಾಫ್ಟ್ ಆಫೀಸ್. ಮೈಕ್ರೋಸಾಫ್ಟ್ ಆಫೀಸಲ್ಲಿ ಯಾವ್ಯಾವ ಬರುತ್ತವೆ? MS ವರ್ಡ್ ಬರುತ್ತೆ, ರೈಟ್, MS ವರ್ಡ್ ಬರುತ್ತೆ, ರೈಟ್, MS ಎಕ್ಸೆಲ್ ಬರುತ್ತೆ, ರೈಟ್, MS ವರ್ಡ್, ರೈಟ್. ಸೊ ಟೆಕ್ಸ್ಟ್ ಎಡಿಟರ್, MS ಆಫೀಸ್. ಸೊ ಮೈಕ್ರೋಸಾಫ್ಟ್ ಆಫೀಸ್, ಓಕೆ, ಮೈಕ್ರೋಸಾಫ್ಟ್ ಆಫೀಸ್, MS ಆಫೀಸ್, ವರ್ಡ್, ಎಕ್ಸೆಲ್, ರೈಟ್, ಪವರ್ ಪಾಯಿಂಟ್,
right? Notepad, so MS Publishers. So this all belongs to MS Office. This all belongs to MS Office. This all belongs to MS Office. ಮತ್ತು ಸ್ಟಾರ್ ಆಫೀಸ್ ಯೂಸ್ ಮಾಡ್ಕೊತೀವಿ, ಅದರಲ್ಲಿ ಓಪನ್ ಆಫೀಸ್, ರೈಟ್? ಓಪನ್ ಆಫೀಸಲ್ಲಿ ರೈಟರ್ ಬರುತ್ತೆ, ರೈಟ್? ರೈಟರ್ ಯೂಸ್ ಮಾಡ್ತೀವಿ, ಕ್ಯಾಲ್ಸಿ ಯೂಸ್ ಮಾಡ್ತೀವಿ, ಮತ್ತು ಇಂಪ್ರೆಸ್, ರೈಟ್? ಅದೇ ಥರ ನೋಡಿ ಯೂಸ್ ಮಾಡ್ತೀವಿ, ಬರಹ ಯೂಸ್ ಮಾಡ್ತೀವಿ, HRMS ಯೂಸ್ ಮಾಡ್ತೀವಿ, ಟ್ಯಾಲಿ ಯೂಸ್ ಮಾಡ್ತೀವಿ. ಯು ಕ್ಯಾನ್ ರೈಟ್ ವಾಟ್ಸಪ್, ರೈಟ್? ವಾಟ್ಸಪ್, ಟ್ವಿಟ್ಟರ್, ಫೇಸ್ಬುಕ್, ಟ್ಯಾಲಿ, ರೈಟ್? ವೆಬ್ ಬ್ರೌಸರ್, ಗೂಗಲ್ ಕ್ರೋಮ್, ಮೊಜಿಲಾ ಫೈರ್ಫಾಕ್ಸ್, ರೈಟ್? ಇವೆಲ್ಲ ಬಂದ್ಬಿಟ್ಟು ಏನು ಹೇಳ್ತೀವಿ ನಾವು ಸ್ನೇಹಿತರೆ, ಇವೆಲ್ಲ ಬಂದ್ಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಗಳು. ಸ್ನೇಹಿತರೆ, ರೈಟ್? ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿರ್ತವೆ, ರೈಟ್? ನೆಕ್ಸ್ಟ್, ಹಾಗಾದರೆ ವಾಟ್ ಈಸ್ ಪ್ರೊಪ್ರೈಟರಿ ಆ್ಯಂಡ್ ಫ್ರೀ ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್? ಈಗ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಗೊತ್ತಾಯಿತು, ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಗೊತ್ತಾಯಿತು. ಹಾಗಾದರೆ ಅದು ಬಿಟ್ಟು ಬೇರೆ ಇನ್ಯಾವು ನೋಡ್ಬೋದು? ಇಲ್ಲಿ ನಾವು ಪ್ರೊಪ್ರೈಟರಿ ಆ್ಯಂಡ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಳ್ತೀವಿ ನಾವಿಲ್ಲಿ. ಪ್ರೊಪ್ರೈಟರಿ ಆ್ಯಂಡ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ವಾಟ್ ಯು ಮೀನ್ ಪ್ರೊಪ್ರೈಟರಿ ಆ್ಯಂಡ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್? ಓಕೆ, ಅಂದರೆ ಮಾಲೀಕತ ಸ್ವಾಮ್ಯದ ಉಚಿತ ಮತ್ತು ಮುಕ್ತ ತಂತ್ರಾಂಶ. ಪ್ರೊಪ್ರೈಟರಿ ಅಂತಂದರೆ ಮಾಲೀಕತ್ವದ ಅಥವಾ ಸೌಮ್ಯದ ಮತ್ತು ಉಚಿತ ಮತ್ತು ಮುಕ್ತ ತಂತ್ರಾಂಶಗಳು ಯಾವ್ಯಾವುದು? ಹಾಗಾದರೆ ಫ್ರೀ ಆ್ಯಂಡ್ ಓಪನ್ ಸೋರ್ಸ್, ಫ್ರೀಯಾಗೂ ಸಿಗುತ್ತೆ, ಮತ್ತು ಓಪನ್ ಸೋರ್ಸ್ ಅಂದರೆ ಸೋರ್ಸ್ ಕೋಡು ಫ್ರೀಯಾಗಿ. ಅಂದರೆ ನಾವು ಯಾವುದೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತೀರಲ್ವ, ಅದನ್ನು ಹೆಂಗೆ ಬೇಕಾದ್ರೆ ನೀವು ಮಾಡಿಫೈ ಮಾಡ್ಕೋಬೋದು ನಿಮಗೆ ಅನುಕೂಲ ತಕ್ಕನಾಗೆ. ಅವನ್ನ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೋಡೋಣ ಹಾಗಾದರೆ ಯಾವ್ಯಾವುದು. OSS ಮೊದಲನೇದಾಗಿ ಫಸ್ಟ್ ಒನ್ OSS. OSS ಸ್ಟ್ಯಾಂಡ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್. OSS ಸ್ಟ್ಯಾಂಡ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್. OSS ಸ್ಟ್ಯಾಂಡ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ವಿಚ್ ಈಸ್ ರೆಫರ್ಡ್ ಟು ಸಾಫ್ಟ್ವೇರ್ whose source code is available customers and it can be modified and redistributed without any limitations, which refers to the software whose source code is available to customers and it can be modified and redistributed without any limitations. It can be modified and redistributed. Okay, so observe friends. Okay, here observe here, freely available and you can change the source code. ನಥಿಂಗ್ ಬಟ್ ಏನು ನಿಮ್ಮ ಸಾಫ್ಟ್ವೇರಲ್ಲಿ ಏನು ಕೋಡ್ ಬರೆದಿರ್ತಾರೆ, ಆ ಡೆವಲಪ್ ಮಾಡಿರ್ತಾರೆ, ಅದರಲ್ಲಿ ಆ ಸಾಫ್ಟ್ವೇರ್ ನಿನಗೆ ಯೂಸ್ ಆಗೋ ಥರ ನಿನಗೆ ಬೇಕಾಗೋ ಥರ ನೀನು ಮಾಡಿಫೈ ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು, ಅಂದರೆ ಎಡಿಟ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಈಗ ಯಾವುದೋ ಒಂದು ಉದಾಹರಣೆ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ವಾಟ್ಸಪ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನೀವು ವಾಟ್ಸಪ್ನ ಅಪ್ಲಿಕೇಶನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ, ಬಟ್ ನೀವು ಸೋರ್ಸ್ ಕೋಡ್ ನಿಮಗೆ ಆಪ್ಷನ್ಸ್ ಇಲ್ಲ. ಎಡಿಟ್ ಮಾಡಿ ಚೇಂಜ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಅದು ಈಸ್ ನಾಟ್ ಫ್ರೀ. ಬಟ್ ಕೆಲವೊಂದು ಸಾಫ್ಟ್ವೇರ್ಸ್ ಏನು ಬರುತ್ತೆ ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ಲೈನೆಕ್ಸ್ ಅಥವಾ ಯುನಿಕ್ಸ್ ಅಂತ ತೊಗೊಂಡು ಸ್ನೇಹಿತರೆ. ಯುನಿಕ್ಸ್ ತೊಗೊಂಡ್ರೆ ಅಲ್ಲೇನಾಗುತ್ತೆ, ನಿಮಗೆ ಬೇಕಾದ ಥರ ನೀವು ಮಾಡಿಫೈ ಮಾಡ್ಕೋಬೋದು, ನೀವು ಚೇಂಜ್ ಮಾಡ್ಕೋಬೋದು. ಆ ಸೋರ್ಸ್ ಕೋಡ್ನೇ ನೀವು ಹೆಂಗೆ ಬೇಕಾದನ್ನ ನಿಮ್ಗೆ ಪ್ರೋಗ್ರಾಮ್ ನಿನಗೆ ಬೇಕಾದ ಥರ ಚೇಂಜ್ ಮಾಡ್ಕೋಬೋದು, ಆ ಪ್ರೋಗ್ರಾಮ್ನೇ ಚೇಂಜ್ ಮಾಡ್ಕೋಬೋದು. ಅದನ್ನೇ ಅಂತ ಕರಿತೀವಿ ನಾವು ಸೋರ್ಸ್ ಕೋಡ್ ಅಂತ ಕರಿತೀವಿ, ಸೋರ್ಸ್ ಕೋಡು. ಓಕೆ, ಅದೇ. ಸೊ ಓಪನ್ ಸೋರ್ಸ್ ತಂತ್ರಾಂಶ ಅಥವಾ ಓಪನ್ ಸೋರ್ಸ್ ಸಾಫ್ಟ್ವೇರ್, ಈ ತಂತ್ರಾಂಶ ಅದರ ಸೋರ್ಸ್ ಕೋಡನ್ನು ಬಳಕೆದಾರರಿಗೆ ಮತ್ತು ಗ್ರಾಹಕರಿಗೆ ಲಭ್ಯವಿರುತ್ತದೆ. ಬಳಕೆದಾರರು ಅಂದರೆ ಯೂಸರ್ಸ್, ಗ್ರಾಹಕರಂದರೆ ಕಸ್ಟಮರ್ಸ್. ಓಕೆ, ಈ ತಂತ್ರಾಂಶವನ್ನು ಯಾವುದೇ ಮಿತಿ ಇಲ್ಲದೆ ಮಾರ್ಪಡಿಸುವುದು ಮತ್ತು ಮರು ಹಂಚಿಕೆ ಮಾಡಬಹುದು. ಅದು ನಾವು ನಮಗೆ ಬೇಕಾದ ಥರ ನಾವನ್ನ ಮಾರ್ಪಾಡು ಮಾಡಿ ಮತ್ತು ನಾವು ರೀಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಅದನ್ನೇ ಅಂತ ಕರಿತೀವಿ ನಾವು ಫ್ರೀ ಆ್ಯಂಡ್ ಓಪನ್. ಅದನ್ನೇ OSS ಸ್ಟ್ಯಾಂಡ್ಸ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ಫ್ರೀಲಿ ಅವೈಲಬಲ್ ಓಕೆ, ಸೊ ಟು ದ ಕಸ್ಟಮರ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಮಾಡಿಫೈಡ್ ಆ್ಯಂಡ್ ರೀಡಿಸ್ಟ್ರಿಬ್ಯೂಟೆಡ್. ಹಾಗಾದರೆ ಆ ಎಕ್ಸಾಂಪಲ್ಸ್ ಯಾವುವು? ವಾಟ್ ಆರ್ ದೋಸ್ ಎಕ್ಸಾಂಪಲ್ಸ್ ಆಫ್ OSS ಓಪನ್ ಸೋರ್ಸ್ ಸಾಫ್ಟ್ವೇರ್? ಯು ಕ್ಯಾನ್ ಟೇಕ್ ಮೊಜಿಲಾ ಫೈರ್ಫಾಕ್ಸ್. ದಟ್ ಇಸ್ ದ Mozilla Firefox is a web browsers, and VLC media player, GIMP ಇದು ನಿಮ್ಮದು ಎಡಿಟಿಂಗ್ ಇದು ಬರುತ್ತದೆ, ಫೋಟೋಶಾಪ್ ಇದು ಬರುತ್ತದೆ, ಇಮೇಜ್ ಇದಕ್ಕೆ. ಓಕೆ, GIMP ಆ್ಯಂಡ್ VNC
and Apache Web Server, LibreOffice. So these are the examples of etc. These are the examples of open source softwares. These are the examples of open source softwares. Okay, ನೋಡಿ ಸ್ನೇಹಿತರೆ, ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ ಉದಾಹರಣೆಗಳು. ರೈಟ್, ಹಾಗಾದರೆ ನೆಕ್ಸ್ಟ್ ಯಾವುದು? ಫ್ಲಾಶ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅಬ್ರಿವೇಷನ್ ಕೇಳ್ತಾನೆ ಎಕ್ಸಾಮಲ್ಲಿ. ಫ್ಲಾಶ್ ಅಂದರೆ ಏನು? FLOSS ಅಂದರೆ ಫ್ರೀ ಲಿಬ್ರೆ. ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಫ್ರೀ ಲಿಬ್ರೆ ಅಂತ ನಾವು ಕರಿತೀವಿ, ಅಥವಾ ಫ್ರೀ ಲೈಬ್ರರಿ. ರೈಟ್, ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. Open source software, the term Flash is used to refer software which is both free software, observe, both free software as well as open source software. Hence the word, the libre, the word libre, nothing but the word libre is comes under Spanish word. The libre is that comes under Spanish word. Libre ಅಂತಕ್ಕಂಥದ್ದು ಸ್ಪ್ಯಾನಿಷ್ ವರ್ಡ್, ಅದು ಸ್ಪ್ಯಾನಿಷ್ ಪದ ಆಗಿರುತ್ತೆ. ಲೈಬ್ರೆ ಅಂತಂದರೆ ಅದು ಪೋರ್ಚುಗೀಸ್ ವರ್ಡ್. ಅದು ಲೈಬ್ರರಿ ನಥಿಂಗ್ ಬಟ್ ದಟ್ ಇಸ್ ಕಾಲ್ಡ್ ಎಸ್ ಪೋರ್ಚುಗೀಸ್ ವರ್ಡ್, ಪೋರ್ಚುಗೀಸ್ ಪದ ಆಗಿರುತ್ತೆ. ಏನಂಗಂದರೆ ಫ್ರೀಡಮ್, ಸ್ವತಂತ್ರ ಅಂತ. ಅದೇ ಅಂತ ಕರಿತೀವಿ ನಾವು, ಸ್ವತಂತ್ರವಾಗಿರುತ್ತೆ ಅಂತ. ಅದ್ರ ಮೀನಿಂಗ್ ಅದೇನು? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಲೈಬ್ರರಿ ಅಂತಂದರೆ ನಥಿಂಗ್ ಬಟ್ ಲಿಬ್ರೆ ಅಂದರೆ ಫ್ರೀಡಮ್, ಸ್ವತಂತ್ರ. ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ನೀವು ಆ ಸೋರ್ಸ್ನ, ಆ ಸಾಫ್ಟ್ವೇರ್ ಏನಿದೆ, ಆ ತಂತ್ರಾಂಶ ಏನಿರುತ್ತೆ ಅದನ್ನು ನಾವು ಮಾಡಿಫೈ ಮಾಡ್ಬೋದು ಅಂತ ಸ್ನೇಹಿತರೆ. ಅದನ್ನೇ ಫ್ರೀ ಲಿಬ್ರೆ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಫ್ಲಾಶ್ ಅಂತಂದರೆ ಫ್ರೀ ಲಿಬ್ರೆ. ಫ್ರೀ ಅಂದರೆ ಲಿಬ್ರೆ ಅಥವಾ ಲೈಬ್ರೆ ಅಂತಂದರೆ, ಸೊ ಲಿಬ್ರೆ ಅಂತಕ್ಕಂಥ ವರ್ಡ್ ಬಂದಿದ್ದಲ್ಲಿ ಸ್ಪ್ಯಾನಿಷ್ ಪದದಿಂದ ಸ್ಪ್ಯಾನಿಷ್ ವರ್ಡ್ ಅಂತ ಕರಿತೀವಿ. ಲೈಬ್ರರಿ ಅಂತದ್ದು ಪೋರ್ಚುಗೀಸ್ ಪದದಿಂದ ನಾವು ಡಿರೈವ್ ಮಾಡ್ಕೊಂಡಿರ್ತೀವಿ. ಓಕೆ, ರೈಟ್. ಹಾಗಾದ್ರೆ ಮೀನಿಂಗ್ ಅಂದರೆ ಏನು? ಲಿಬ್ರೆ ಅಥವಾ ಲೈಬ್ರರಿ ಮೀನಿಂಗ್ ಅಂದರೆ ಫ್ರೀಡಮ್. ಫ್ರೀಡಮ್ ಅಂದರೆ ಸ್ವತಂತ್ರ. ಯಾರು ಬೇಕಾದ್ರೂ ನಾವು ಅದನ್ನು ಸೋರ್ಸ್ನ, ಕೋಡ್ನ ಮಾಡಿಫೈ ಮಾಡ್ಬೋದು, ಚೇಂಜ್ ಮಾಡ್ಕೊಳ್ಬೋದು. ಅದನ್ನೇ ಫ್ಲಾಶ್ ಅಂತ ಕರಿತೀವಿ. FLOSS. ರೈಟ್. ಫ್ಲಾಶ್ ಎಂಬುದು ಉಚಿತ ಲಿಬ್ರೆ ಅಥವಾ ಓಪನ್ ಸೋರ್ಸ್ ತಂತ್ರಾಂಶ ಅಥವಾ ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಫ್ಲಾಶ್ ಪದವನ್ನು ತಂತ್ರಾಂಶವನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. ಇದು ಉಚಿತ ಸಾಫ್ಟ್ವೇರ್ ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಇಲ್ಲಿ ಲಿಬ್ರೆ ಅನ್ನೋದು ಸ್ಪ್ಯಾನಿಷ್ ವರ್ಡ್, ಲಿವ್ರೆ ಅಂತಕ್ಕಂಥದ್ದು ಪೋರ್ಚುಗೀಸ್ ಪದಗಳು ಸ್ವತಂತ್ರವನ್ನು ಅರ್ಥೈಸುತ್ತವೆ. ಅದರ ಮೀನಿಂಗ್ ಅಂತ ಕರಿತೀವಿ ನಾವು, ಸ್ವತಂತ್ರ ಅಂತ. ಫ್ರೀಡಮ್ಸ್. ರೈಟ್, ಸ್ವತಂತ್ರ. ರೈಟ್. ಹಾಗಾದ್ರೆ ಉದಾಹರಣೆ ಯಾವ್ಯಾವುದು? ಈ ಓಪನ್ ಸೋರ್ಸ್ ಫ್ಲಾಶ್ ಉದಾಹರಣೆ ಯಾವ್ಯಾವ ತೊಗೊಳ್ತೀವಿ? ಓಪನ್ ಆಫೀಸ್ ಇರ್ಬೋದು. ರೈಟ್. ಲೈನೆಕ್ಸ್ ನೋಡಿ ಸ್ನೇಹಿತರೆ, ಇದೇನು ಕಾಣ್ತಾ ಇದೆ? ಇದು ಲೈನೆಕ್ಸ್. ಇದು ಲೈನೆಕ್ಸ್ ಓ ಎಸ್. ಇದು ನೋಡಿ ಸ್ನೇಹಿತರೆ, ಇದು ಲೈನೆಕ್ಸ್. ಇದು ಓಪನ್ ಆಫೀಸ್. MySQL ಆಗಿರ್ಬೋದು, ಓಪನ್ ಆಫೀಸ್ ರೈಟರ್ ಆಗಿರ್ಬೋದು, ಕ್ಯಾಲ್ಸಿ ಆಗಿರ್ಬೋದು, ಇವೆಲ್ಲ. ಆ್ಯಂಡ್ ಬಾಸ್ ಲೈನೆಕ್ಸ್ ಆಗಿರ್ಬೋದು. ಇದು ನಮ್ಮ ಇಂಡಿಯನ್ ಬೇಸ್ಡ್ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು BOSS. ಲೈನೆಕ್ಸ್ ಬಂದ್ಬಿಟ್ಟು ನಮ್ಮ ಫಸ್ಟ್ ಭಾರತದ ಮೊದಲ ಆಪರೇಟಿಂಗ್ ಸಿಸ್ಟಮ್ ಅಂತಲೂ ಕರಿತೀವಿ ಇದನ್ನು, ಬಾಸ್ ಲೈನೆಕ್ಸ್. ರೈಟ್. ಇವೆಲ್ಲ ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಎಕ್ಸಾಂಪಲ್ ಆಫ್ ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ಎಕ್ಸಾಂಪಲ್ ಆಫ್ ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ಫ್ಲಾಶ್ refers to Flash. expansion of Flash means ಫ್ರೀ ಲಿಬ್ರೆ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಲಿಬ್ರೆ ಅಂದರೆ ಅದು ಸ್ಪ್ಯಾನಿಷ್ ವರ್ಡ್. ಅದು ಲಿಬ್ರೆ ಅಂತಲೂ ಕರಿತೀವಿ ಅಥವಾ ಲೈಬ್ರರಿ ಅಂತಲೂ ಕರಿತೀವಿ. ಲೈಬ್ರರಿ ನಥಿಂಗ್ ಬಟ್ ಅದು ಪೋರ್ಚುಗೀಸ್ ವರ್ಡಿಂದ ನಾವು ಡಿರೈವ್ ಮಾಡ್ಕೊಂಡಿರ್ತೀವಿ. ಅಂದರೆ ಹಂಗಂದ್ರೆ ಅರ್ಥ ಏನು ಅಂದರೆ ಫ್ರೀಡಮ್ ಅಂದರೆ ಸ್ವತಂತ್ರ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ನಾವು ಯಾರು ಬೇಕಾದ್ರೂ ಆ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಮಾಡಿಫೈ ಮಾಡೋದೇ ಫ್ರೀ ಲಿಬ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಫ್ಲಾಶ್. FLOSS. ರೈಟ್. ಹಾಗಾದರೆ ನೆಕ್ಸ್ಟ್, ವಾಟ್ ಮೀನ್ ಪ್ರೊಪ್ರೈಟರಿ ಸಾಫ್ಟ್ವೇರ್? ಸ್ವಾಮ್ಯ ಅಥವಾ ಮಾಲೀಕ ತಂತ್ರಾಂಶ ಅಂದ್ರೇನು? ಸ್ವಾಮ್ಯದ ತಂತ್ರಾಂಶ, ಸ್ವಾಮ್ಯ ಸಾಫ್ಟ್ವೇರ್ ಅಂದ್ರೇನು? ಪ್ರೊಪ್ರೈಟರಿ ಅಂದ್ರೇನು? ಈಸ್ ದ ಸಾಫ್ಟ್ವೇರ್ ದಟ್ ಈಸ್ ನೈದರ್ ಓಪನ್ ನಾರ್ ಫ್ರೀಲಿ ಅವೈಲಬಲ್. ನಿಮಗೆ ಸರ್ಟನ್ ಪೀರಿಯಡು ನಿಮಗೆ ಯೂಸ್ ಮಾಡ್ಕೋಬೋದು ಅಷ್ಟೇ, ಆಮೇಲೆ ಅದು ನೀವು ಲೈಸೆನ್ಸ್ ತೊಗೋಬೇಕಾಗುತ್ತೆ. ಅಂಥ ಸಾಫ್ಟ್ವೇರ್ಗೆ ಅಂತ ಕರಿತೀವಿ ನಾವು ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಆಂಟಿವೈರಸ್. ಯಾವುದೋ ಲೇಟೆಸ್ಟ್ ಆಂಟಿವೈರಸ್ ತೊಗೊಳ್ಳಿ. ಈ ಪ್ರೆಸೆಂಟ್ ಲೇಟೆಸ್ಟ್ ಯಾವುದೋ ಒಂದು ನಾಟನ್ ಆಂಟಿವೈರಸ್ ಅಥವಾ ಬೇರೆ ಯಾವುದೇ ಇರುತ್ತೆ, ಈ ಲೇಟೆಸ್ಟ್ 2022 ವರ್ಷನ್ಸ್. ನಿಮಗೆ 30 days ಟ್ರಯಲ್ ಅಂತ ಕೊಡ್ತಾನೆ ಅಷ್ಟೇ. ನಿಮಗೆ 30 days ಟ್ರಯಲ್ ಕೊಟ್ಟು ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ ನೀನೇನಾದ್ರು ಮತ್ತೆ ಯೂಸ್ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಅದು ಮತ್ತೆ ನೀನು ಆಕ್ಟಿವೇಷನ್ ಮಾಡ್ಕೋಬೇಕಾಗುತ್ತೆ ಅಲ್ವಾ? ಅಂದರೆ ನೀವು ಲೈಸೆನ್ಸ್ ತೊಗೊಳ್ಬೇಕಾಗುತ್ತೆ. ನಥಿಂಗ್ ಬಟ್ ದಟ್ ಈಸ್ ಕಾಲ್ಡ್ ಎಸ್ ಪ್ರೊಪ್ರೈಟರಿ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಪ್ರೊಪ್ರೈಟರಿ ಸಾಫ್ಟ್ವೇರ್ ನಥಿಂಗ್ ಬಟ್ ಇಸ್ ಅ ಸಾಫ್ಟ್ವೇರ್ ಈಸ್ ದಟ್ ನೈದರ್ ಓಪನ್
nor freely available to the customers. That is called as proprietary softwares. ಬಟ್ ಮಾಲೀಕತ ಸ್ವಾಮ್ಯದ ಸಾಫ್ಟ್ವೇರ್ಸ್ ತಂತ್ರಾಂಶ ಎನ್ನುವುದು ಮುಕ್ತ ಅಥವಾ ಮುಕ್ತವಾಗಿ ಲಭ್ಯವಿಲ್ಲದ ಸಾಫ್ಟ್ವೇರ್ ಆಗಿದೆ. ಸ್ಟಾರ್ಟಿಂಗು ಫ್ರೀ ಕೊಡ್ತಾನೆ, ಆಮೇಲೆ ನೀವು ಪೇ ಮಾಡಬೇಕಾಗುತ್ತೆ, ಲೈಸೆನ್ಸ್ ತೊಗೋಬೇಕಾಗುತ್ತೆ. ಅಂಥ ಸಾಫ್ಟ್ವೇರ್ ಅಂತ ಕರಿತೀವಿ ನಾವು ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ವಿಂಡೋಸ್. ನೀವೇನು ಯೂಸ್ ಮಾಡ್ತೀರ ಸ್ನೇಹಿತರೆ, ಇವಾಗ MS ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್ ಏನು ಯೂಸ್ ಮಾಡ್ತೀರಾ ಅದು ಬೆಸ್ಟ್ ಎಕ್ಸಾಂಪಲ್ಸ್, ರೈಟ್. ನೋಡಿ, ಸ್ಟಾರ್ಟಿಂಗ್ ನೀವು ಯೂಸ್ ಮಾಡ್ಕೋ ಟ್ರಯಲ್ ಇರುತ್ತೆ, ಆಮೇಲೆ ಮತ್ತೆ ನೀವು ಆಕ್ಟಿವೇಶನ್ ಕೇಳುತ್ತೆ ಅದು. ಅದೇ ರೀತಿ ನೀವು ಅಡೋಬ್ ಪ್ರೀಮಿಯರ್ ಪ್ರೋ, ಅಡೋಬ್ ರೀಡರ್ಸ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋ ಬೆಸ್ಟ್ ಎಕ್ಸಾಂಪಲ್. ಐ ಟೋಲ್ಡ್ ಜಸ್ಟ್ ನೋ ಆಂಟಿವೈರಸ್ ಸಾಫ್ಟ್ವೇರ್ಸ್. ನೋಡಿ ಸ್ನೇಹಿತರೆ, ಇದು ಆಂಟಿವೈರಸ್, ಇದು ಅಂಕಲ್ ವೈರಸ್ ಅಲ್ಲ, ತಿಳ್ಕೊಳ್ಳಿ, ಆಂಟಿವೈರಸ್ ಇದು, ರೈಟ್. ನೆಕ್ಸ್ಟ್ ಪಾಸ್ವರ್ಡ್ ಸಾಫ್ಟ್ವೇರ್ಸ್, ಪಾಸ್ವರ್ಡ್ ಸೆಟ್ಟಿಂಗ್ ಸಾಫ್ಟ್ವೇರ್ಸ್ ಅಂತ ಬರೋ ಸ್ನೇಹಿತರೆ. ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್, ಅಸೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್. ನೆಕ್ಸ್ಟ್ ರಿಮೋಟ್ ವರ್ಕಿಂಗ್ ಸಾಫ್ಟ್ವೇರ್ಸ್, ರೈಟ್. ಇದು ಆಲ್ ಎಕ್ಸೆಟ್ರಾ ಇವೆಲ್ಲ ಬಂದ್ಬಿಟ್ಟು ಏನು ಎಕ್ಸಾಂಪಲ್ ಆಫ್ ಪ್ರೊಪ್ರೈಟರಿ ಸಾಫ್ಟ್ವೇರ್ಸ್. ಯಾವುದು ಲೈಸೆನ್ಸ್ ಕೇಳುತ್ತೆ ಅದೆಲ್ಲ ಬಂದ್ಬಿಟ್ಟು ಪ್ರೊಪ್ರೈಟರಿ ಸಾಫ್ಟ್ವೇರ್ ಆಗಿತ್ತಲ್ಲ ಸ್ನೇಹಿತರೆ. ಓಕೆ, ಮೈಕ್ರೋಸಾಫ್ಟ್ ವಿಂಡೋಸ್ ಆಗಿರ್ಬೋದು ಎಲ್ಲ. ಲೈನೆಕ್ಸ್ ನಾಟ್ ಎ ಪ್ರೊಪ್ರೈಟರಿ ಸಾಫ್ಟ್ವೇರ್, ಇದು ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ಓಕೆ ಸ್ನೇಹಿತರೆ, ಲೈನೆಕ್ಸ್, ಬಟ್ ಮೈಕ್ರೋಸಾಫ್ಟ್ ವಿಂಡೋಸ್ ಪ್ರೊಪ್ರೈಟರಿ ಸಾಫ್ಟ್ವೇರ್ಸ್. ಬಟ್ ಲೈನೆಕ್ಸ್ ಯುನಿಕ್ಸ್ ಬಂದ್ಬಿಟ್ಟು ಇದು ನಾಟ್ ಎ ಪ್ರೊಪ್ರೈಟರಿ ಸಾಫ್ಟ್ವೇರ್, ಅದು ಫ್ರೀಲಿ ಆ್ಯಂಡ್ ಓಪನ್ ಸೋರ್ಸ್, ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅದು ಲೈನೆಕ್ಸ್ ಅಥವಾ ಯುನಿಕ್ಸ್. ಬಟ್ ವಿಂಡೋಸ್ ನೀವೇನು ಯೂಸ್ ಮಾಡ್ತಾ ಇದ್ದೀರಿ ಇವಾಗ, ವಿಂಡೋಸ್ 7 ಆಯ್ತು, ವಿಂಡೋಸ್ 10 11, ನಿಮಗೆ ಟೆಂಪ್ರವರಿ ಫಾರ್ ಎಜುಕೇಷನ್ ಪರ್ಪಸ್ ನೀವು ಫ್ರೀ ಕೊಟ್ಟಿರ್ತಾನೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನೀವು ಯಾವುದೋ ಒಂದು ಕಂಪ್ನಿ ನಡೆಸ್ತಾ ಇದ್ದೀರಿ, ಯಾವುದೋ ಒಂದು ಆಫೀಸ್ ನಡೆಸ್ತಾ ಲೀಗಲಾಗಿ ನೀನು ರನ್ ಮಾಡ್ತಾ ಇದ್ದೀನಿ ಎಂಬ ಕಂಪ್ನಿ ಅಂದರೆ ನೀವು ಪರ್ಚೇಸ್ ಮಾಡಲೇಬೇಕಾಗುತ್ತೆ, ಲೈಸೆನ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅದರಿಂದ ಕರ್ತೇವೆ ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂತ ತೊಗೊಳ್ತೀವಿ. ಪ್ರೊಪ್ರೈಟರಿ ಸಾಫ್ಟ್ವೇರ್ಸ್ ಅಂದರೆ ಸ್ವಾಮ್ಯದ ಸಾಫ್ಟ್ವೇರ್ನ ಉದಾಹರಣೆಗಳು, ಅಂದರೆ ಮಾಲೀಕತ್ವದ ತಂತ್ರಾಂಶದ ಉದಾಹರಣೆಗಳು ಯಾವ್ಯಾವುದು. ಓಕೆ, ಪ್ರೊಪ್ರೈಟರಿ ಅಂದರೆ ಮಾಲೀಕತ್ವ, ರೈಟ್. ಮೈಕ್ರೋಸಾಫ್ಟ್ ವಿಂಡೋಸ್, ಓಕೆ, ಮೈಕ್ರೋಸಾಫ್ಟ್ ವಿಂಡೋಸ್, ರೈಟ್. ಆ್ಯಂಡ್ ಅಡೋಬ್ ಪ್ರೀಮಿಯರ್ ಪ್ರೋ, ಆಂಟಿವೈರಸ್ ಸಾಫ್ಟ್ವೇರ್ಸ್, ರೈಟ್. ಪಾಸ್ವರ್ಡ್ ತಂತ್ರಾಂಶ, ಪಾಸ್ವರ್ಡ್ ಸಾಫ್ಟ್ವೇರ್ ಆಗಿರ್ಬೋದು, ಆಸ್ತಿ ನಿರ್ವಹಣೆ ತಂತ್ರಾಂಶ ಆಗಿರ್ಬೋದು ನಿಮಗೆ, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತೀವಿ, ಆಸ್ತಿ ನಿರ್ವಹಣೆ ಆಗಿರ್ಬೋದು. ಮತ್ತು ರಿಮೋಟ್ ವರ್ಕಿಂಗ್ ಸಾಫ್ಟ್ವೇರ್ಸ್ ಇತ್ಯಾದಿ ಇವೆಲ್ಲ ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಅಥವಾ ಉದಾಹರಣೆಗಳು ಪ್ರೊಪ್ರೈಟರಿ ಸಾಫ್ಟ್ವೇರ್ ಉದಾಹರಣೆಗಳಾಗಿವೆ ಸ್ನೇಹಿತರೆ, ರೈಟ್. ಲೈಸೆನ್ಸ್ ಒಂದು ತಿಳ್ಕೊಳ್ಳಿ, ಲೈಸೆನ್ಸ್ ಯಾವುದು ಕೇಳ್ತೇವೆ ಅಂದರೆ ಆಕ್ಟಿವೇಶನ್ಸ್ ಯಾವುದು ಕೇಳ್ತೇವೆ ಅವೆಲ್ಲ ಬಂದ್ಬಿಟ್ಟು ಪ್ರೊಪ್ರೈಟರಿ ಸಾಫ್ಟ್ವೇರ್ ಸ್ನೇಹಿತರೆ. ಪ್ರೊಪ್ರೈಟರಿ ಸಾಫ್ಟ್ವೇರ್ಸ್ ನಥಿಂಗ್ ಬಟ್ ಸ್ವಾಮ್ಯದ ಸಾಫ್ಟ್ವೇರ್ನ ಅಂದರೆ ಸ್ವಾಮ್ಯ ತಂತ್ರಾಂಶದ ಉದಾಹರಣೆಗಳು, ರೈಟ್. ಹಾಗಾದರೆ ನೆಕ್ಸ್ಟ್ ಯಾವ್ದು ನೋಡೋಣ ಸ್ನೇಹಿತರೆ, ಫ್ರೀವೇರ್. ಹಂಗಾದರೆ ಫ್ರೀವೇರ್ ಅಂದ್ರೇನು? ಫ್ರೀವೇರ್ ಏನು? ಫ್ರೀವೇರ್ ಅಂದರೆ ಫ್ರೀವೇರ್ ಈಸ್ ಜನರಲಿ ಯೂಸ್ಡ್ ಫಾರ್ ಸಾಫ್ಟ್ವೇರ್ which is available free and free of cost, which allows copying and further distributions but not modifications, and whose source code is not available. ನೋಡಿ ಸ್ನೇಹಿತರೆ, ನೀವು ಫ್ರೀ ಸಿಗುತ್ತೆ, ನೀವು ಯೂಸ್ ಮಾಡ್ಕೋಬೋದು, ಬಟ್ ಸೋರ್ಸ್ ಕೋಡ್ ನೀವು ಫ್ರೀ ಸಿಗಲ್ಲ. ಜಸ್ಟ್ ಅಪ್ಲಿಕೇಶನ್ ಮಾತ್ರ ಬೆಸ್ಟ್. ಓಕೆ, ಒಂದು ಅಪ್ಲಿಕೇಶನ್ ಮಾತ್ರ ನೀನು ಯೂಸ್ ಮಾಡ್ಕೋಬೋದು, ರೈಟ್. ಈಗ ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ, ಅದು ಫ್ರೀ, ಯೂಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಅದು ನೀವು ಸೋರ್ಸ್ ಕೋಡ್ ನಾನು ಎಡಿಟ್ ಮಾಡ್ಕೊಂಡು ನನಗೆ ಹೆಂಗೆ ಬೇಕಾದ ನಾನು ಚೇಂಜ್ ಮಾಡ್ಕೊಳ್ತೀನಿ ಸೆಟ್ಟಿಂಗ್ಸ್ ಎಲ್ಲ ಅಂತಂದರೆ ಸೊ ಯು ಕೆನಾಟ್ ಪಾಸಿಬಲ್. ಅದನ್ನೇ ಅಂತ ಕರಿತೀವಿ ಫ್ರೀವೇರ್ ಅಂತ ಕರಿತೀವಿ. ಫ್ರೀವೇರ್ ಈಸ್ ಜನರಲಿ ಯೂಸ್ಡ್ ಫಾರ್ ಸಾಫ್ಟ್ವೇರ್ which is available free of cost, which allows copying and further distributions but not modification, and whose source code is not available. ಏನು ಫ್ರೀವೇರ್ ಅಂದ್ರೇನು? ಫ್ರೀವೇರ್ ಸಾಮಾನ್ಯವಾಗಿ ತಂತ್ರಾಂಶಗಳಿಗಾಗಿ ಬಳಸಲಾಗುತ್ತದೆ. ಇದು ಉಚಿತವಾಗಿ ಲಭ್ಯವಿದೆ ಮತ್ತು ನಕಲು ಅಂದರೆ ಕಾಪಿ ಮಾಡ್ಬೋದು ಅಂತ. ನಕಲು ಅಂದರೆ ಕಾಪಿ ಅಂದರೆ ರೀಡಿಸ್ಟ್ರಿಬ್ಯೂಷನ್ ಅಂತ ಕರೀ ಸ್ನೇಹಿತರೆ. ನಕಲು, ಓಕೆ, ಇದು ನಕಲು ಮತ್ತು ವಿತರಣೆಯನ್ನು ಮಾಡಲು ಉಪಯೋಗಿಸಬಹುದು. ಅಂದರೆ ರೀಡಿಸ್ಟ್ರಿಬ್ಯೂಷನ್, ಕಾಪಿ ಆ್ಯಂಡ್ ರೀಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಕಾಪಿ ಮಾಡ್ಬೋದು ಮತ್ತು ಬೇರೆಯವರಿಗೆ ಕೊಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತದೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್,
ಫ್ರೀವೇರ್ ಅನ್ನು ಸಾಮಾನ್ಯವಾಗಿ ತಂತ್ರಾಂಶಗಳಿಗೆ ಬಳಸಲಾಗುತ್ತದೆ. ಇದು ಉಚಿತವಾಗಿ ಲಭ್ಯವಿದೆ ಮತ್ತು ಇದು ನಕಲು ಮತ್ತು ವಿತರಣೆಯನ್ನು ಮಾಡಲು ಉಪಯೋಗಿಸಬಹುದು ಮತ್ತು ಅದರ ಮಾರ್ಪಾಡು ಮಾಡುವುದಕ್ಕೆ ಕೋಡ್ ಲಭ್ಯವಿರುವುದಿಲ್ಲ. ಅದರ ಮಾರ್ಪಾಡು ಮಾಡುವುದಕ್ಕೆ ಕೋಡ್ ಲಭ್ಯವಿರುವುದಿಲ್ಲ. ಅದರ ಮಾರ್ಪಾಡು ಮಾಡುವುದಕ್ಕೆ ಕೋಡ್ ಲಭ್ಯವಿರುವುದಿಲ್ಲ. ಅದೇಂತ ಕರಿತೀವಿ ಸ್ನೇಹಿತರೆ, ಓಕೆ, ಈಸ್ ಕಾಲ್ಡ್ ಆಸ್ ವಾಟ್? ಫ್ರೀವೇರ್. ಇನ್ನೇಂತ ಕರಿತೀವಿ? ಫ್ರೀವೇರ್ ಅಂತ ತೊಗೊಳ್ತೀನಿ, ರೈಟ್. ಹಾಗಾದ್ರೆ ಏನು ಸ್ನೇಹಿತರೆ? ಹಾಗಾದರೆ ಫ್ರೀವೇರ್ ಯಾವ್ಯಾವ್ದು ಬರುತ್ತೆ? ಅಡೋಬ್ ರೀಡರ್, ರೈಟ್, ಅಡಸಿಟಿ, ಇಮೇಜ್ ಬರ್ನ್, ರೆಕುವಾ, ಸ್ಕೈಪ್, ಟೀಮ್ ವ್ಯೂವರ್, ಯಾಹೂ ಮೆಸೆಂಜರ್, ಎಕ್ಸೆಟ್ರಾ, ರೈಟ್. ಇವೆಲ್ಲ ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಫ್ರೀವೇರ್ನ ಉದಾಹರಣೆಗಳು. ಫ್ರೀವೇರ್ನ ಉದಾಹರಣೆಗಳು ಸ್ನೇಹಿತರೆ ಯಾವ್ಯಾವುದು? ಅಡೋಬ್ ರೀಡರ್, ರೈಟ್. ಅಡೋಬ್ ರೀಡರ್ ಈ ಕ್ಯಾನ್ ಯೂಸ್, ಫ್ರೀ ಸಿಗುತ್ತೆ ನೋಡಿ ಸ್ನೇಹಿತರೆ ನಿಮಗೆ. ಅಡೋಬ್ ರೀಡರ್ ಗೊತ್ತಾ? ಅಕ್ರೋಬ್ಯಾಟ್ ರೀಡರ್, PDF ಅಂತಿರೋಲ್ಲ, ನೀವು ಯೂಸ್ ಮಾಡ್ಕೊ, ಫ್ರೀಯಾಗಿ ಸಿಗುತ್ತೆ. ಬಟ್ ಅದನ್ನು ಎಡಿಟ್ ಮಾಡ್ಕೊಳಕ್ಕೆ ನೀನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ. ಓಕೆ, ಡೌನ್ಲೋಡ್ ಮಾಡಿ ಬೇರೆಯವ್ರಿಗೆ ಕೊಡ್ಬೋದು, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ, ನಥಿಂಗ್ ವಿಲ್ ಹ್ಯಾಪನ್, ರೈಟ್. ಯು ಕ್ಯಾನ್ ಯೂಸ್ ಇಟ್. ಓಕೆ, ಯು ಕ್ಯಾನ್ ಕನ್ವರ್ಟ್ ಇನ್ ಟು ಆಲ್ ವರ್ಡ್ ಡಾಕ್ಯುಮೆಂಟ್ ಇನ್ PDF. ನೀವು ವರ್ಡ್ ಡಾಕ್ಯುಮೆಂಟ್ ಎಲ್ಲ PDF ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಏನು PDF ಎಕ್ಸ್ಟೆನ್ಷನ್ ಏನು? .pdf ಅಂತೀವಲ್ಲ ಸ್ನೇಹಿತರೆ. PDF ಎಕ್ಸ್ಟೆನ್ಷನ್ ಏನು ತೊಗೊಳ್ತೀನಿ ನಾವು? .pdf. ಅದೇ ರೀತಿ ವರ್ಡ್ಗೆ ಎಕ್ಸ್ಟೆನ್ಷನ್ ಏನು ತೊಗೊಳ್ತೀನಿ ನಾನು? .doc. ಓಕೆ, ಲೇಟೆಸ್ಟ್ ವರ್ಷನ್ ಆದರೆ .docx. ಅದೇ ಥರ ಎಕ್ಸೆಲ್ಗೆ ಏನು ತೊಗೊಳ್ತೀನಿ? ಎಕ್ಸೆಲ್ಗೆ ಏನು ತೊಗೊಳ್ತೀನಿ ನಾನು? .xls. ಓಕೆ, ರೈಟ್, .xls. ಓಕೆ, ಇವೆಲ್ಲ ಎಕ್ಸ್ಟೆನ್ಷನ್ ಆಫ್, ಓಕೆ, ಅಡೋಬ್ ರೀಡರ್, ವರ್ಡ್ ಆ್ಯಂಡ್ ಎಕ್ಸೆಲ್. ಸಿಮಿಲರ್ಲಿ ಪವರ್ ಪಾಯಿಂಟ್ಗೆ .ppt, ರೈಟ್. ಇವೆಲ್ಲ ಮತ್ತೆ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ, ಈಗ ಅದು ಮಿಕ್ಸಪ್ ಮಾಡೋದು ಬೇಡ, ರೈಟ್. ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಲೇಟರ್, ರೈಟ್. ನಾವು ವಾಟ್ ಯು ಅಂಡರ್ಸ್ಟ್ಯಾಂಡ್ ಫ್ರೀವೇರ್ ಉದಾಹರಣೆಗಳು. ಏನು ಫ್ರೀವೇರ್ ಉದಾಹರಣೆ? ಫ್ರೀವೇರ್ ಉದಾಹರಣೆ ಯಾವ ತೊಗೊಂಡು ಸ್ನೇಹಿತರೆ ಇಲ್ಲಿ, ರೈಟ್. ಒಂದು ಅಡೋಬ್ ರೀಡರ್, ಅಡಾಸಿಟಿ, ಇಮೇಜ್ ಬರ್ನ್, ರೆಕುವಾ, ಸ್ಕೈಪ್, ಟೀಮ್ ವ್ಯೂವರ್ ಆ್ಯಂಡ್ ಯಾಹೂ ಮೆಸೆಂಜರ್. ಸ್ಕೈಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಕಮ್ಯುನಿಕೇಟ್ ಮಾಡಿ, ಕಾಲ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾಹೂ ಮೆಸೆಂಜರ್ ಅಷ್ಟೇ, ರೈಟ್. ಮತ್ತು ಇಲ್ಲಿ ನೀವು ಟೀಮ್ ವ್ಯೂವರ್ ಅಂತಿದೆ. ಟೀಮ್ ವ್ಯೂವರ್ ಅಂತಂದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಇದನ್ನು ನೀವು ರಿಮೋಟ್ ಕಂಟ್ರೋಲ್, ರಿಮೋಟ್ ಸಿಸ್ಟಮ್ಸ್ನ ನೀವು ರಿಮೋಟ್ ಟು ಲಾಗಿನ್ ರಿಮೋಟ್ ಸಿಸ್ಟಮ್, ಟು ಲಾಗಿನ್ ರಿಮೋಟ್ ಕಂಪ್ಯೂಟರ್ಸ್. ಅಂದರೆ ನೋಡಿ ಸ್ನೇಹಿತರೆ, ನೀವೆಲ್ಲ ಕೂತ್ಕೊಂಡಿದ್ದಾರೆ, ಹುಬ್ಳಿ, ಧಾರವಾಡ ಅಥವಾ ಮೈಸೂರೆಲ್ಲ ಇರ್ತೀರಾ, ಮಂಡ್ಯದಲ್ಲೆಲ್ಲ. ನಾನು ಇಲ್ಲೇ ಕೂತ್ಕೊಂಡು ನಿಮಗೇನೋ ಪ್ರಾಬ್ಲಮ್ ಆಗಿರೋ ಸಿಸ್ಟಮ್ಸು, ನೀವು ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡ್ರೆ, ನಿನ್ನ ಸಿಸ್ಟಮಲ್ಲಿ ಇಂಟರ್ನೆಟ್ ಇತ್ತು ಅಂದರೆ ಇಲ್ಲೇ ಕೂತ್ಕೊಂಡು ನಾನು ನಿಮ್ಮ ಸಿಸ್ಟಮ್ನ ಆ್ಯಕ್ಸಸ್ ಮಾಡ್ತೀನಿ ರಿಮೋಟ್ ತೊಗೊಂಡು. ಅದನ್ನು ಯೂಸ್ ಮಾಡೋ ಸಾಫ್ಟ್ವೇರ್ ಯಾವುದು? ಟೀಮ್ ವ್ಯೂವರ್ ಅಂತ ಕರಿತೀವಿ. ಅದ್ಯಾವುದು? ಟೀಮ್ ವ್ಯೂವರು. ಇನ್ನೊಂದು ಅದೇ ರೀತಿ ಎನಿ ಡೆಸ್ಕ್ ಅಂತ ಬರುತ್ತೆ ಸ್ನೇಹಿತರೆ. ಎನಿ ಡೆಸ್ಕ್ ಅಂತ ಬರುತ್ತೆ. ಇದೇ ರೀತಿ ಇನ್ನೊಂದು ಯಾವ್ದು ಬರುತ್ತೆ? ಎನಿ ಡೆಸ್ಕ್. ಇವೆಲ್ಲ ಬಂದ್ಬಿಟ್ಟು ಇವು ರಿಮೋಟ್ ಲಾಗಿನ್ ಕಂಪ್ಯೂಟರ್, ರಿಮೋಟ್ ಲಾಗಿನ್ ಸಾಫ್ಟ್ವೇರ್ಸ್. ಓಕೆ, ಅದು ನೀವೆಲ್ಲ ಬಂದ್ಬಿಟ್ಟು ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಫ್ರೀವೇರ್. ಎಕ್ಸಾಂಪಲ್ಸ್ ಆಫ್ ಫ್ರೀವೇರ್ನ ಉದಾಹರಣೆಗಳಾಗಿರ್ತವೆ. ಅದೇ ರೀತಿ ಯಾಹೂ ಮೆಸೆಂಜರ್. ಓಕೆ, ಇದು ನೋಡಿ ಸ್ನೇಹಿತರೆ, ಇದು ಅಡಾಸಿಟಿ ಅಂದರೆ ಆಡಿಯೋಸಿಟಿ ಅಂದರೆ, ಅಡಾಸಿಟಿ ಅಂದರೆ ಇದು ಮ್ಯೂಸಿಕ್ ಸಿಸ್ಟಮ್ಸ್ನ ನಾವು ಅರೇಂಜ್ ಮಾಡಿ ಕಟ್ ಮಾಡ್ಕೋಬೋದು, MP3 ಅದೆಲ್ಲ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಅದು ಅಡೋಬ್ ರೀಡರು. ಇದು ಬಂದ್ಬಿಟ್ಟು ಇಮೇಜ್ ಬರ್ನ್ ಅಂದರೆ ನಾವು ನಿರೋ ಬರ್ನು ಲೇಟೆಸ್ಟ್. ಇವಾಗ ನಾವು ನಿರೋ ಬರ್ನ್ ಅಂತ ಮುಂಚೆ ಯೂಸ್ ಮಾಡ್ತಿದ್ವಿ ಸಾಫ್ಟ್ವೇರ್ಸ್ನ ಫಾರ್ CD ಬರ್ನ್ ಮಾಡೋದಕ್ಕೆ. ಇವಾಗ ಇಮೇಜ್ ಬರ್ನ್ ಅಂತ ಯೂಸ್ ಮಾಡ್ಕೊಳ್ತೀವಿ ಇದನ್ನು, IMG ಬರ್ನ್ ಅಂತ, ರೈಟ್. ಇದು ಲೇಟೆಸ್ಟ್ ಬಂದಿದೆ ಇವಾಗ ಅದು, ರೈಟ್. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಫ್ರೀವೇರ್. ಓಕೆ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಯಾವುದು, ರೈಟ್. ಫ್ರೀ ಸಾಫ್ಟ್ವೇರ್ ಏನು? ಫ್ರೀ ಸಾಫ್ಟ್ವೇರ್ ಅಂದರೆ ಏನು? ಫ್ರೀವೇರ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಫ್ರೀ ಸಾಫ್ಟ್ವೇರ್ ಅಂದರೆ ಏನು? ಫ್ರೀ ಸಾಫ್ಟ್ವೇರ್ ಮೀನ್ಸ್ ದ ಸಾಫ್ಟ್ವೇರ್ freely accessible and can be freely used, changed, improved, copied and distributed by all who wish to do so, and no payments are needed be made for free software. Everything free. ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡು, ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಕೋ, ಫ್ರೀಯಾಗಿ ಕಾಪಿ ಮಾಡು, ಬೇರೆಯವ್ರಿಗೆ ಕೊಡು. ದಟ್ ಈಸ್ ಕಾಲ್ಡ್ ಆಸ್ ಫ್ರೀ ಸಾಫ್ಟ್ವೇರ್. ಅದೇ ಅಂತ ಕರಿತೀವಿ ನಾವು ಫ್ರೀ ಸಾಫ್ಟ್ವೇರ್ ತೊಗೊಳ್ತೀನಿ. ಫ್ರೀ ಸಾಫ್ಟ್ವೇರ್ ಮೀನ್ಸ್ ಸಾಫ್ಟ್ವೇರ್ ಈಸ್ freely accessible and can be freely used, changed, improved, copied, distributed, all who wish do to do so, and no payments are needed to be made for free softwares. No need to pay any single rupee. So such type of software is called as free
ಸಾಫ್ಟ್ವೇರ್ಸ್. ಓಕೆ, ಸೊ ಉಚಿತ ಸಾಫ್ಟ್ವೇರ್ ಅಂದರೆ ತಂತ್ರಾಂಶವನ್ನು ಏನಂತ ಕರಿತೀವಿ, ಉಚಿತ ತಂತ್ರಾಂಶ ಅಥವಾ ಉಚಿತ ಸಾಫ್ಟ್ವೇರ್ ಏನು ತಗೊಂತೀವಿ ಎಂದರೆ ತಂತ್ರಾಂಶವನ್ನು ಮುಕ್ತವಾಗಿ ಪ್ರವೇಶಿಸಬಹುದು, ಅಂದರೆ ಎಂಟ್ರಿ ಆಗೋದು, ಆಕ್ಸೆಸಿಬಲ್, ಯೂಸ್ ಮಾಡ್ಬೋದು ಅಂತ. ಪ್ರವೇಶಿಸಬಹುದು, ಕೆಲಸ ಬಯಸುವ ಗ್ರಾಹಕರಾಗಿರ್ಬೋದು, ಓಕೆ ರೈಟ್, ಆ್ಯಂಡ್ ಕಸ್ಟಮರ್ಸ್ ಆಗಿರ್ಬೋದು, ಮುಕ್ತವಾಗಿ ಬಳಸಬಹುದು, ಬದಲಾಯಿಸಬಹುದು. ಯು ಕ್ಯಾನ್ ಚೇಂಜ್, ಬದಲಾಯಿಸಬಹುದು, ಯು ಕ್ಯಾನ್ ಚೇಂಜ್ ಇಟ್, ಬದಲಾಯಿಸಬಹುದು, ಸುಧಾರಿಸಬಹುದು, ಅನ್ನತ್ತೆ ಬಟ್ ಕಂಟ್ರೋಲ್, ರೈಟ್, ಆ್ಯಂಡ್ ನಕಲಿಸಬಹುದು. ಓಕೆ, ಕಾಪಿ ಮಾಡ್ಬೋದು, ನೀವು ನಕಲಿಸಬಹುದು ಮತ್ತು ವಿತರಿಸಬಹುದು. ಯು ಕ್ಯಾನ್ ರೀಡಿಸ್ಟ್ರಿಬ್ಯೂಟ್. ಉಚಿತ ತಂತ್ರಾಂಶಕ್ಕಾಗಿ, ಸಾಫ್ಟ್ವೇರ್ಗಾಗಿ ಯಾವುದೇ ಹಣವನ್ನು ನೀವು ಪಾವತಿಸಬೇಕಾಗಿಲ್ಲ. ನೋ ನೀಡ್ ಟು ಪೇ ಫಾರ್ ಸಿಂಗಲ್ ರುಪಿ. ಎವ್ರಿಥಿಂಗ್ ಈಸ್ ಫ್ರೀ ಆಫ್ ಕಾಸ್ಟ್. ದಟ್ ಈಸ್ ಕಾಲ್ಡ್ ಎಸ್ ಫ್ರೀ ಸಾಫ್ಟ್ವೇರ್. ಹಾಗಾದರೆ ವಾಟ್ ಆರ್ ದೋಸ್ ಎಕ್ಸಾಂಪಲ್ಸ್? Adobe Reader, Linux, right, Android and VLC player, right, Java. There are many, LibreOffice, that's about OpenOffice, right. So these are the examples of free softwares. These are the examples of free softwares. ನೆಟ್ಟಲ್ಲಿ ಏನೇನು ಸಿಗುತ್ತೆ, ಏನೇನು ಡೌನ್ಲೋಡ್ ಮಾಡಿ ನೀವು ಏನೇನು ಯೂಸ್ ಮಾಡ್ಕೊಳ್ತೀರ ಫ್ರೀಯಾಗಿ, ಅದೆಲ್ಲ ಬಂದ್ಬಿಟ್ಟು ಫ್ರೀ ಸಾಫ್ಟ್ವೇರ್ಸ್. ಎಲ್ಲ ಬಂದ್ಬಿಟ್ಟು ಫ್ರೀ ಸಾಫ್ಟ್ವೇರ್ಸ್, ರೈಟ್. ನೋಡಿ ಸ್ನೇಹಿತರೆ, ಇದು ಫ್ರೀ ಸಾಫ್ಟ್ವೇರ್ನ ಎಕ್ಸಾಂಪಲ್ಸ್ ಆಫ್ ಫ್ರೀ ಸಾಫ್ಟ್ವೇರ್ಸ್ ಆರ್ ಉದಾಹರಣೆಗಳು ಅಂತ ಹೇಳ್ತೀವಿ, ರೈಟ್. ಬಟ್ ಇದು ಸೋರ್ಸ್ ಕೋಡ್, ಎಕ್ಸೆಪ್ಟ್ ಲೈನೆಕ್ಸ್ ಬಿಟ್ಟರೆ ನೀವು ಸೋರ್ಸ್ ಕೋಡ್ ಸಿಗೋದಿಲ್ಲ ಸ್ನೇಹಿತರೆ. ಕೆಲವೊಂದು ಮಾತ್ರ ಸೋರ್ಸ್ ಕೋಡ್ ಸಿಗುತ್ತೆ, ಫ್ರೀಯಾಗಿ ಯೂಸ್ ಮಾಡ್ಕೋಬೋದು, ಬಟ್ ಕೆಲವೊಂದಕ್ಕೆ ಸೋರ್ಸ್ ಕೋಡ್ ಸಿಗೋದಿಲ್ಲ. ಅದನ್ನು ತುಂಬ ಇಂಪಾರ್ಟೆಂಟು. ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ರೈಟ್. ನೆಕ್ಸ್ಟ್, ಆಫ್ಟರ್ ದಿಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟುಡೇ ವಿಲ್ ಡಿಸ್ಕಸ್ ಆಪರೇಟಿಂಗ್ ಸಿಸ್ಟಮ್ಸ್. ಏನು ಆಪರೇಟಿಂಗ್ ಸಿಸ್ಟಮ್ ಅಂದರೆ, ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆಕ್ಟ್ಸ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ಸ್. ಆಪರೇಟಿಂಗ್ ಇಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆಕ್ಟ್ಸ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ಸ್. ಯೂಸರು ಮತ್ತು ಕಂಪ್ಯೂಟರ್ಸ್. ಯೂಸರ್ ಅಂದರೆ ಯಾರು? ನಾವು. ಯಾರ್ಯಾರು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅವರೆಲ್ಲ ಯೂಸರ್ಸ್ ಅಲ್ವಾ. ಕಂಪ್ಯೂಟರ್ ಮತ್ತು ನಾವನ್ನ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅದನ್ನು ಎಂತ ಕರಿತೀವಿ, ಇಂಟರ್ಫೇಸ್. ಆಕ್ಟ್ ಆಸ್ ಎ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್ಸ್. ನಾವು ಆಪರೇಟಿಂಗ್ ಸಿಸ್ಟಮ್ಸನ್ನು ಶಾರ್ಟ್ ಫಾರ್ಮಲ್ಲಿ ನಾವು OS ಅಂತ ತೊಗೊಳ್ತೀನಿ ಸ್ನೇಹಿತರೆ. ಏನಂತ ತೊಗೊಳ್ತೀನಿ? OS ಅಂತ ಕನ್ಸಿಡರ್ ಮಾಡ್ತೀನಿ. ಆಪರೇಟಿಂಗ್ ಸಿಸ್ಟಮ್ ಶಾರ್ಟ್ ಫಾರ್ಮ್ ಅಂತ ಕರಿತೀವಿ, OS. ಹಾಗಾದರೆ ಉದಾಹರಣೆ ಯಾವುದು? ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಅದಕ್ಕಿಂತ ಮುಂಚೆ ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಪ್ರೋಗ್ರಾಮ್ಗಳ ಒಂದು ಗುಂಪಾಗಿದ್ದು ಅದು ಬಳಕೆದಾರರ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ ಆಗಿರುತ್ತದೆ, ರೈಟ್. ಬಳಕೆದಾರರ ಅಂದರೆ ಯೂಸರ್ಸ್ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ನೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತದೆ. ಯಾವುದು? ದಟ್ ಈಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್ಸ್. ಹಾಗಾದ್ರೆ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ಯಾವುದು? ಓಕೆ, ನಾನು ಜಸ್ಟ್ ಎಕ್ಸಾಂಪಲ್ ಬರ್ತಾ ಇದ್ದೀನಿ. ಮತ್ತು ಇದರಲ್ಲಿ ವಿಧಗಳು ಬರ್ತವೆ, ಟೈಪ್ಸ್ ಬರುತ್ತೆ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ವಿಲ್ ಡಿಸ್ಕಸ್ ಲೇಟರ್. ಈಗ ನಾನು ಟೋಟಲ್ ಆಗಿ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಒಂದು ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ಯಾವ ಬರುತ್ತೆ ಎಕ್ಸಾಂಪಲ್ಸು? ಅದು ಸಿಂಗಲ್ ಯೂಸರ್ ಆಗಿರ್ಬೋದು, ಮಲ್ಟಿ ಯೂಸರ್ ಆಗಿರ್ಬೋದು, ಮಲ್ಟಿ ಥ್ರೆಡಿಂಗ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಎಲ್ಲ ಸೇರಿ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ಸ್ ಅಂತ ಹೋಗಿದ್ರೆ ಮತ್ತೆ ಆಮೇಲೆ ಡಿವೈಡ್ ಮಾಡ್ಕೊಳ್ತೀವಿ ಸಿಂಗಲ್ ಯೂಸರ್, ಮಲ್ಟಿ ಯೂಸರ್ ಅಂತ. ಹಾಗಾದ್ರೆ ಎಕ್ಸಾಂಪಲ್ಸ್ ಯಾವುದು? ದ ಬೆಸ್ಟ್ ಎಕ್ಸಾಂಪಲ್, ದ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಈಸ್ MS-DOS. ಸ್ನೇಹಿತರೆ, ಯಾರಾದರೂ ಕೇಳಿದ್ರೆ ಯಾರಾದರೂ ಕೇಳಿ ನೀವು ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ ನೀವು ಬರೀಬೋದು. ಏನು ಹೇಳ್ಬೋದು? MS-DOS ಅಂದರೆ ಮೈಕ್ರೋಸಾಫ್ಟ್. DOS ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ದ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್. ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? MS-DOS, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಅದು ನೆಕ್ಸ್ಟು, ರೈಟ್. ಹಾಗಾದ್ರೆ ಇನ್ನೊಂದು ಯಾವುದು? ವಿಂಡೋಸ್, ರೈಟ್. ಈ ವಿಂಡೋಸಲ್ಲಿ ಬೇರೆ ಬೇರೆ ಬರುತ್ತೆ. ವಿಂಡೋಸ್ 92 ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ನೇಹಿತರೆ. ಮತ್ತು ನಾನು ನಿಮಗೆ ಬೇರೆ ಟೈಮಲ್ಲಿ ಹೇಳ್ತೇನೆ. ವಿಂಡೋಸ್ 92 ಬರುತ್ತೆ ಅಲ್ವಾ. ವಿಂಡೋಸ್ 92 ಆದಮೇಲೆ ನೆಕ್ಸ್ಟು ವಿಂಡೋಸ್ 95 ಬರುತ್ತೆ. ಇದಾದ ವಿಂಡೋಸ್ 90 ಬರುತ್ತೆ, 98 ಬರುತ್ತೆ, ಮತ್ತು ವಿಂಡೋಸ್ 2000 ಬರುತ್ತೆ, ಮತ್ತು ವಿಂಡೋಸ್ XP ಬರುತ್ತೆ, ಮತ್ತು ವಿಂಡೋಸ್ ವಿಸ್ಟಾ ಬರುತ್ತೆ ಸ್ನೇಹಿತರೆ. ವಿಂಡೋಸ್ ವಿಸ್ಟಾ ಆದಮೇಲೆ ವಿಂಡೋಸ್ 7 ಬರುತ್ತೆ. ನೆಕ್ಸ್ಟ್ ವಿಂಡೋಸ್ 8, ಈಗ ವಿಂಡೋಸ್ 11 ಯೂಸ್ ಮಾಡ್ತಾ ಇದ್ದೀವಿ. ಆಲ್ ವಿಂಡೋಸ್ ಫ್ಯಾಮಿಲಿ. ಸೊ ಇವೆಲ್ಲ ವರ್ಷನ್ಸ್. ಅದು ವಿಂಡೋಸಲ್ಲಿ ಸಬ್ ವರ್ಷನ್ಸ್. ಇವಾಗ ನಾವು ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಬರೀ ಆಪರೇಟಿಂಗ್ ಸಿಸ್ಟಮ್ಸ್ ಉದಾಹರಣೆ ಅಂತಂದರೆ ನೀವೇನು ತಿಳ್ಕೊಳ್ಬೇಕಂದ್ರೆ ವಿಂಡೋಸ್. ನಾನು ಜಸ್ಟ್ ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆ ಹೇಳ್ತೀನಿ. ಟೈಪ್ಸ್ ಬಗ್ಗೆ ಇನ್ನೂ ನಾನು ಮಾತಾಡ್ತಾ ಇಲ್ಲ. ನಾನು ಟೈಪ್ಸ್ ಬಗ್ಗೆ ಇನ್ನೂ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟೈಪ್ಸ್, ರೈಟ್. ನಾನು ಟೈಪ್ಸ್ ಬಗ್ಗೆ, ವಿಧಗಳ ಬಗ್ಗೆ ನಾನು ಇನ್ನೂ ಮಾತಾಡ್ತಾ ಇಲ್ಲ.
ಓಕೆ. ಸೊ ಈಗಾದರೆ ನೆಕ್ಸ್ಟು ರೈಟ್, ಹಾಗಾದರೆ ಸೊ ವಿಂಡೋಸ್ ಆಯ್ತಲ್ವಾ, ವಿಂಡೋಸ್ ಆಯಿತು, MS DOS ಆಯಿತು. ಆದರೆ ಮತ್ತೆ ಇನ್ನೇನು ಮಾಡಿಬೋದು, ಯುನಿಕ್ಸ್ ಅಂತ ಬರಿಬೋದು ಸ್ನೇಹಿತರೆ. ಯುನಿಕ್ಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟು ಲೈನೆಕ್ಸ್ ಬರುತ್ತೆ ರೈಟ್. ನೆಕ್ಸ್ಟ್ ಉಬಂಟು ಬರುತ್ತೆ, ಉಬಂಟು ರೈಟ್, ಉಬಂಟು ರೈಟ್. ನೆಕ್ಸ್ಟು ಮ್ಯಾಶಿಂತೋಸ್ ರೈಟ್, ಮ್ಯಾಶಿಂತೋಸ್ ರೈಟ್. ರೆಡ್ ಹ್ಯಾಟ್ ಬಂದ್ಬಿಟ್ಟು ಲೈನೆಕ್ಸಲ್ಲೇ ಅದು ಒಂದು ವರ್ಷನ್ಸ್, ಇದು ರೆಡ್ ಹ್ಯಾಟ್ ಬಂದ್ಬಿಟ್ಟು ಇದು ಲೈನೆಕ್ಸಲ್ಲಿ ಒಂದು ವರ್ಷನ್ಸ್ ನೋಡಿ ಸ್ನೇಹಿತರೆ. ಇದು ಇದು ರೆಡ್ ಹ್ಯಾಟ್ ಅದೊಂದು ಲೈನೆಕ್ಸಲ್ಲಿ ವರ್ಷನ್ ಬರುತ್ತೆ. ಉಬಂಟು ಆಂಡ್ರಾಯ್ಡು ಸಿಂಬಾ ಇವೆಲ್ಲ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆಂಡ್ರಾಯ್ಡು, ಸಿಂಬಾ iOS, ಮೈಕ್ರೋಸಾಫ್ಟ್ ವಿಂಡೋಸ್. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ ಆಫ್ ಆಲ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಸ್. ಅಂದರೆ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಸಪ್ರೇಟು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮಲ್ಲೇ ಸಪ್ರೇಟ್ ಏನು ಮಾಡ್ತೀವಿ ನಾವು, ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಂತೀವಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಡೆಪ್ತಾಗಿ ಹೇಳ್ತೀನಿ. ಆಪರೇಟಿಂಗ್ ಸಿಸ್ಟಮ್ ಟೈಪ್ಸ್ ಬಗ್ಗೆ ನಾನು ಡಿಸ್ಕಸ್ ಲೇಟರ್. ಫಸ್ಟ್ ಇದನ್ನು ಕಂಪ್ಲೀಟ್ ಆದಮೇಲೆ ಮತ್ತೆ ತೊಗೊಳ್ತೀನಿ. ಈಗ ನೀವು ಜಸ್ಟ್ ಏನು ತಿಳ್ಕೊಳ್ಬೇಕು, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಇನ್ ಎಕ್ಸಾಂಪಲ್ಸ್ I mixed everything, nothing but single user ಆಗಿರುತ್ತೆ, ಮಲ್ಟಿ ಯೂಸರ್, ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಥ್ರೆಡಿಂಗ್, ಮಲ್ಟಿ ಪ್ರೋಗ್ರಾಮ್, ಎವ್ರಿಥಿಂಗ್ ಐ ಮಿಕ್ಸ್ಡ್. ಓನ್ಲಿ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಈಸ್, ಸೊ ದಿಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ಸಿಂಗಲ್ ಯೂಸರ್, ಮಲ್ಟಿ ಯೂಸರ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸುಮ್ಮನೆ ಉದಾಹರಣೆ ಅಂದರೆ ಏನು, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇವು ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆ. ಮತ್ತು ನೀವು ಕ್ವಶನ್ ಕೇಳಿ, ಸರ್ ವಿಂಡೋಸ್ ವಿಸ್ಟಾ ಸರ್, ಆ ವಿಂಡೋಸ್ 7 ಸರ್, ಆ ವಿಂಡೋಸ್ 8 ಸರ್, ವಿಂಡೋಸ್ 11, ಅವು ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆಗಳೇ. ಬಟ್ ನಾನು ಜನರಲ್ ಆಗಿ ಏನು ಬರ್ತೀನಿ, ವಿಂಡೋಸ್ ಅಂತ ಬರ್ತೀನಿ. ಮತ್ತು ವಿಂಡೋಸ್ ಒಳಗಡೆ ವರ್ಷನ್ ಬರೀತಾ ಇಲ್ಲ, ಮತ್ತು ವಿಂಡೋಸ್ ಒಳಗಡೆ ಮತ್ತೆ ನಾನು ವರ್ಷನ್ ಬರೀತಾ ಇಲ್ಲ. ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಟೈಪ್ಸ್ ಬಂದಾಗ ಅದು ಡೆಪ್ತಾಗಿ ಹೇಳ್ತೀನಿ ಸ್ನೇಹಿತರೆ. ಈಗ ಜಸ್ಟ್ ಉದಾಹರಣೆ, ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆ ಅಂದರೆ ಇಷ್ಟು ತಿಳ್ಕೊಳ್ಳಿ ನೀವು. ಓಕೆ, ಇವೆಲ್ಲ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ರೈಟ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಒಂದು ಇಂಟರ್ನಲ್ ಸ್ಟ್ರಕ್ಚರ್ ತೊಗೊಂಡ್ರೆ ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ. ಫಸ್ಟು ಹಾರ್ಡ್ವೇರ್ ಇರುತ್ತೆ ಸ್ನೇಹಿತರೆ, ಇದು ಹಾರ್ಡ್ವೇರ್ ಇರುತ್ತೆ ಇಲ್ಲಿ ರೈಟ್. ಹಾರ್ಡ್ವೇರ್ ಕೆಳಗಡೆ ಇದ್ದರೆ ಅದರ ಜೊತೆಗೆ ಏನು ಮಾಡ್ತೀವಿ ನೀವು, ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ಸ್ನ ಇನ್ಸ್ಟಾಲ್ ಮಾಡ್ಕೊತೀರಾ. ಆಪರೇಟಿಂಗ್ ಸಿಸ್ಟಮ್ಸ್ನ ನೀವು ಇದೇನು ಮಾಡ್ತೀರಾ, ಇಲ್ಲಿ ಇನ್ಸ್ಟಾಲ್ ಮಾಡ್ಕೊತೀರಾ ಇಲ್ಲಿ ರೈಟ್. ಇಲ್ಲೇನು ಮಾಡ್ತೀರಾ, ಆಪರೇಟಿಂಗ್ ಸಿಸ್ಟಮ್ಸ್ ಇನ್ಸ್ಟಾಲ್ ಮಾಡ್ಕೊತೀರಾ ಅಲ್ವಾ ಸ್ನೇಹಿತರೆ ರೈಟ್. ಇದು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊತೀರಾ. ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಯಾವ ಬರುತ್ತೆ, ಯುಟಿಲಿಟಿ ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಸು ಎಲ್ಲ. ಸೊ ಇದರಲ್ಲಿ ಓಕೆ ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ಸು ರೈಟ್ ಅಲ್ವಾ. ಅದಾದಮೇಲೆ ಹೊರಗಡೆ ಬರೋದು ಯಾವುದು, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನಾವು ಯೂಸ್ ಮಾಡ್ತಿರೋದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ನಾವು ಯೂಸ್ ಮಾಡ್ತಿರೋದು ಇಲ್ಲಿ. ಓಕೆ, ಇಲ್ಲಿ ಏನು ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಬ್ರೌಸರ್ಸ್ನ ಯೂಸ್ ಮಾಡ್ಕೊತೀವಿ, ಕಂಪ್ಯೂಟರ್ ಗೇಮ್ಸ್ ಆಡ್ಕೊತೀವಿ, ಡೇಟಾಬೇಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡ್ತಿರೋ ಲೇಯರು ಔಟರ್ ಲೇಯರು. ನಾವು ಯೂಸ್ ಮಾಡ್ತಿರೋ ಲೇಯರ್ ಯಾವುದು, ಔಟರ್ ಲೇಯರ್. ನಾವು ಜಸ್ಟ್ ಇವ್ರು ಇಂಟ್ರಾಕ್ಟಿಂಗ್ ಓನ್ ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಮಾತ್ರ ಇಂಟ್ರ್ಯಾಕ್ಟ್ ಮಾಡ್ಕೊತೀವಿ. ಬಟ್ ಅದನ್ನು ಎಲ್ಲಿರುತ್ತೆ, ಅದು ಆಪರೇಟಿಂಗ್ ಸಿಸ್ಟಮಲ್ಲಿ ಇರುತ್ತೆ. ಅದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆದಮೇಲೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್ ನೀನು ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಏನೇನು ಮಾಡ್ತೀವಿ, MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯೂಸ್ ಮಾಡ್ಕೊತೀರ. ಸೊ ದಿಸ್ ಇಸ್ ಅ ಇಂಟರ್ನಲ್ ಸ್ಟ್ರಕ್ಚರ್. ಒಂದು ಆಪರೇಟಿಂಗ್ ಸಿಸ್ಟಮ್ ಅಂದರೆ ಈ ಥರ ವರ್ಕ್ ಆಗುತ್ತೆ. ಇದು ಒಂದು ಸ್ಟ್ರಕ್ಚರ್ ಆಫ್ ಒಂದು ಆಪರೇಟಿಂಗ್ ಸಿಸ್ಟಮ್ಸ್ ಐತೆ. ಹಾರ್ಡ್ವೇರ್ ಇರುತ್ತೆ ರೈಟ್. ಹಾರ್ಡ್ವೇರ್ ಆದಮೇಲೆ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ. ಕಂಪೈಲರು, ಲೋಡರ್ಸು ಆಗಿರ್ಬೋದು, ಓಕೆ, ಇಂಟರ್ಪ್ರಿಟರ್ಸ್ ಆಗಿರ್ಬೋದು, ಅವೆಲ್ಲ ಯೂಸ್ ಮಾಡ್ತೀವಿ, ಯುಟಿಲಿಟೀಸು. ಸೊ ಅದಾದಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ನಾವು ಯೂಸ್ ಮಾಡ್ತಾ ಲೇಯರ್ ಯಾವುದು, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ದಿಸ್ ಇಸ್ ಒಂದು ಸ್ಟ್ರಕ್ಚರ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಒಂದು ಸ್ಟ್ರಕ್ಚರ್ ಈ ಥರ ಇರುತ್ತೆ ಸ್ನೇಹಿತ ಆಪರೇಟಿಂಗ್ ಸಿಸ್ಟಮ್ ಅಂದರೆ ರೈಟ್. ಓಕೆ, ನೆಕ್ಸ್ಟ್ ಹಾಗಾದರೆ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್, ಆ ಗುಣಲಕ್ಷಣಗಳೇನು, ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಏನೇನು ಮಾಡುತ್ತೆ, ಏನೇನು ಕೆಲಸ ಮಾಡುತ್ತೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ. ದಿಸ್ ಆರ್ ದ ಮೇಜರ್ ಇಂಪಾರ್ಟೆಂಟ್. ಯಾವ್ಯಾವುದು ಹಾಗಾದರೆ, ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ functions of operating system is, first one is memory management. The first one is memory management, right. And the second one is device management. Third one is process management. Next, fourth one is file management. Okay, fifth one is protection and security.
security. Okay, these are all the functions of operating system. ಇವೆಲ್ಲ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಒಂದು ಮೆಮೊರಿ ಮ್ಯಾನೇಜ್ಮೆಂಟ್, ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ, right, and user interfaces. There are two types of interfaces: command line user interface, nothing but CUI, and second one is GUI, graphical user interface. We will discuss all these things one by one first. So ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವುದು? ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಸ್ನೇಹಿತರೆ ಮೆಮೊರಿ ಮ್ಯಾನೇಜ್ಮೆಂಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ ಏನು ಮಾಡುತ್ತೆ ಆ ಮೆಮೊರಿ ಮ್ಯಾನೇಜ್ಮೆಂಟ್? ಹಾಗಾದರೆ ಆ ಮೆಮೊರಿನ ಅಲೋಕೇಟ್ ಮಾಡುತ್ತೆ. ಏನು ಮಾಡುತ್ತೆ? ಫಸ್ಟು ದೆ ಅಲೋಕೇಟ್ ಮೆಮೊರೀಸ್ ಆ್ಯಂಡ್ ಫ್ರೀ ಮೆಮೊರಿ ಅಲೋಕೇಟ್ ಆದಮೇಲೆ ಮತ್ತೆ ಎಕ್ಸಿಕ್ಯೂಟ್ ಆದ ತಕ್ಷಣ ಮಾಡುತ್ತೆ, ಮತ್ತು ಅದನ್ನು ಡಿಲೀಟ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ಫ್ರೀ ಮೆಮೊರಿ ಆ ಮೆಮೊರೀಸ್ನ ಫ್ರೀ ಮಾಡುತ್ತೆ. ನೆಕ್ಸ್ಟ್ ರೀಅಲೋಕೇಟ್ ಮೆಮೊರಿ, ಮತ್ತೇನು ಮಾಡುತ್ತೆ? ನನಗೆ ಮತ್ತೆ ಪ್ರೋಗ್ರಾಮ್ಸ್ಗೆ ನನಗೆ ಬೇಕು ಅಂದಾಗ ಮತ್ತೆ ಎಕ್ಸಿಕ್ಯೂಷನ್ಗೆ ಮತ್ತೆ ರೀಅಲೋಕೇಟ್ ಮಾಡುತ್ತೆ. ರೀಅಲೋಕೇಟ್ ಪ್ರೋಗ್ರಾಮ್ ವೆನ್ ಯೂಸರ್ ದ ಬ್ಲಾಕ್ ಈಸ್ ಫ್ರೀಡ್. ಆ್ಯಂಡ್ ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಯೂಸೇಜ್, ಎಷ್ಟು ನೀನು ಮೆಮೊರಿ ಯೂಸ್ ಮಾಡಿದ್ಯಾ. ಓಕೆ, ಆ ಮೆಮೊರಿ ಏನಿದೆ, ಆ ಸ್ಮರಣೆ ಏನಿದೆ, ಮೆಮೊರಿ ಅಂತ ಕರೆಕ್ಟ್ ಸ್ಮರಣೆ ಎಷ್ಟು ನೀನು ಯೂಸ್ ಮಾಡಿದ್ಯಾ, ಇನ್ನು ಎಷ್ಟು ಸ್ಪೇಸ್ ಇದೆ, ಇನ್ನೆಷ್ಟು ನೀನು ಯೂಸ್ ಮಾಡ್ಕೋಬೋದು, ನೀವು ಆ ಡಿಸ್ಕಲ್ಲಿ ನೋಡ್ತಿಲ್ಲ ಫ್ರೀ ಸ್ಪೇಸ್ ಎಷ್ಟಿದೆ, ಎಷ್ಟು ನೀನು ಡೇಟಾ ಸ್ಟೋರ್ ಮಾಡಿದ್ದೀರಾ ಅಂತಂದೆಲ್ಲ ಕೀಪ್ ಟ್ರ್ಯಾಕ್ ಮಾಡುತ್ತೆ. ಯಾವುದು? ದಟ್ ಇಸ್ ದಿ ಫಂಕ್ಷನ್ಸ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್. ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ. ಓಕೆ, ನೋಡಿ ಸ್ನೇಹಿತರೆ, ನಾವು ಹೊಟ್ಟೆ ಅಂತ ಅಂದ್ಕೊಳ್ಳಿ. ಹೊಟ್ಟೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ಕೊಳ್ಳಿ ಅಲ್ವಾ. ಈ ಹೊಟ್ಟೆಯಲ್ಲಿ ಏನೇನು ಕೆಲಸ ಮಾಡುತ್ತೆ, ಬೇರೆ ಬೇರೆ ಎಲ್ಲ ಪಾರ್ಟ್ಸ್ಗಳಿದಾವಲ್ವ, ಅದೇ ರೀತಿ ಇಲ್ಲಿ ಏನೇನು ಮಾಡುತ್ತೆ ಫಂಕ್ಷನ್ಸು ಅದನ್ನು ಹೇಳುತ್ತೆ ಇದು ಮೆಮೊರಿ ಮ್ಯಾನೇಜ್ಮೆಂಟ್ಸ್, ರೈಟ್. ದ ಮೆಮೊರಿ ಮ್ಯಾನೇಜ್ಮೆಂಟ್, ಓಕೆ, ದ ಅಲೋಕೇಟ್ ಮೆಮೊರಿ and free memory, reallocate memory to a program when we use block is freed, and keep track of memory usage. This is one of the functions of memory management. ಸೊ ಅದರಲ್ಲಿ ಯಾವುದು ಏನು ಹೇಳ್ಬೋದು ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಮೆಮೊರಿಗೆ ನಾವು ಸ್ಮರಣೆ ಅಂತ ಕರಿತೀವಿ. ಮೆಮೊರಿ ಅಥವಾ ಸ್ಮರಣೆಯನ್ನು ನಿಯೋಜಿಸ್ತದೆ, ಅಂದರೆ ಅಲೋಕೇಟ್ ಮೆಮೊರಿ ಅಂದರೆ ಆ ಸ್ಮರಣೆಯನ್ನು ನಿಯೋಜಿಸ್ತದೆ, ಅಲೋಕೇಟ್ ಮಾಡುತ್ತೆ. ಮತ್ತು ಬಳಸಿದ ಬ್ಲಾಕನ್ನು ಮುಕ್ತಗೊಳಿಸಿದಾಗ ಆ ಪ್ರೋಗ್ರಾಮ್ಗೆ ಸ್ಮರಣೆಯನ್ನು ಮರು ಹಂಚಿಕೆ ಮಾಡುತ್ತದೆ. ನಥಿಂಗ್ ಬಟ್ ರೀಅಲೋಕೇಟ್ ಮೆಮೊರಿ ಟು ಎ ಪ್ರೋಗ್ರಾಮ್ ಅಂದರೆ ಆ ಏನು ಯೂಸ್ ಮಾಡಿರ್ತೀವಿ ಆ ಪ್ರೋಗ್ರಾಮ್ಗೆ, ಆ ಸ್ಮರಣೆ ಏನು ಯೂಸ್ ಮಾಡಿರ್ತೀವಿ ಆ ಬಳಸಿದ ಬ್ಲಾಕ್ ಅಂತ ಏನಿದೆ ಆ ಬ್ಲಾಕ್ ಏನಾಗಿರುತ್ತೆ ಅದನ್ನು ಮತ್ತೆ ಏನು ರೀಅಲೋಕೇಟ್ ಮಾಡುತ್ತೆ, ಹಂಚಿಕೆ ಮಾಡುತ್ತದೆ. ನೆಕ್ಸ್ಟ್ ಮೆಮೊರಿ ಬಳಕೆಯ ಮೇಲೆ ನಿಗಾ ಇರಿಸುತ್ತದೆ, ಅಂದರೆ ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಯೂಸೇಜ್. ಆ ಸ್ಮರಣೆ ಏನಿರುತ್ತೆ, ಎಷ್ಟು ನೀನು ಯೂಸ್ ಮಾಡಿದ್ಯಾ, ಎಷ್ಟು ಸ್ಪೇಸ್ ಇದೆ ಅಂತ ಅದನ್ನು ಮತ್ತೆ ಗಮನ ಹರಿಸುತ್ತೆ. ಅದನ್ನೇ ಮೆಮೊರಿ ಅಥವಾ ಸ್ಮರಣೆಯ ಬಳಕೆಯ ಮೇಲೆ ನಿಗಾ ಇರಿಸುತ್ತದೆ, ಮಾನಿಟ್ರಿಂಗ್ ಮಾಡುತ್ತೆ, ಎಷ್ಟು ಯೂಸೇಜ್ ಆಗಿದೆ, ಇನ್ನೆಷ್ಟು ಸ್ಪೇಸ್ ಇದೆ ಅಂತ ಹೇಳೋದು. ದಟ್ ಈಸ್ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್. ಓಕೆ, ಇದು ನೋಡಿ ಸ್ನೇಹಿತರೆ, ಈಗ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಈ ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಸ್ ಫಂಕ್ಷನ್ಸ್ ಆಗಿದೆ? ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಈ ಕೆಳಗಿನಲ್ಲಿ ಯಾವುದು ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಪರೇಟಿಂಗ್ ಸಿಸ್ಟಮ್ನ ಒಂದು ಫಂಕ್ಷನ್ಸ್ ಆಗಿದೆ ಅಂತ ಕೇಳ್ತಾನೆ ಸ್ನೇಹಿತರೆ. ಒಂದು ಕಾರ್ಯ ಆಗಿದೆ, ಈ ಕೆಳಗಿನ ಯಾವುದೋ ಒಂದು ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ದ ಮೇನ್ ಫಂಕ್ಷನ್ಸ್ ಈಸ್ ಮೆಮೊರಿ ಮ್ಯಾನೇಜ್ಮೆಂಟ್, ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಇದು ಜ್ಞಾಪಕ ಹೇಳ್ಕೊಳ್ಬೇಕು. ಅದರಲ್ಲಿ ಯಾವುದು ಫಸ್ಟ್ ಒಂದು ಮೆಮೊರಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಈಗ ಮಾತಾಡಿದ್ವಿ. ಸೊ ನೆಕ್ಸ್ಟು process management. How it works? Process management, what are the functions of process management? See, control access and shared resources like memory, IO, nothing but input output. IO means input output. Shared resources like file, memory, input output, and CPU nothing but central processing unit. And control execution of applications, control the execution of one by one applications. And create and execute delete process, create and execute delete process, and cancel or resume process, cancel or resume process. All these functions comes under in process management. Process management, first memory management ಹೇಳಿದೆ ಅಲ್ವಾ. ಮೆಮೊರಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಮೆಮೊರಿ ಅಲೋಕೇಟ್ ಮಾಡೋದು, ಡಿಅಲೋಕೇಟ್ ಮಾಡೋದು, ಅಷ್ಟು ತಿಳ್ಕೊಳ್ಳಿ. ಪ್ರೋಸೆಸ್ ಏನು ಮಾಡುತ್ತೆ, ಆ ಪ್ರೋಸೆಸ್ನ ಕಂಟ್ರೋಲ್ ಮಾಡುತ್ತೆ. ಏನೇನು ಕಂಟ್ರೋಲ್ ಮಾಡುತ್ತೆ? ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಅಥವಾ ಕೀಬೋರ್ಡ್, ಮೌಸ್, ಮಾನಿಟರ್ ಆಗಿರ್ಬೋದು,
ಮತ್ತು CPU ಆಗಿರ್ಬೋದು, ಬಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಏನು ಕರಿತೀರ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಒನ್ ಬೈ ಒನ್ ಪ್ರೋಸೆಸ್ ಮಾಡಬೇಕಾದ್ರೆ. ಮತ್ತು ಕಂಟ್ರೋಲ್ ಎಕ್ಸಿಕ್ಯೂಷನ್ ಆಫ್ ಅಪ್ಲಿಕೇಶನ್ಸ್ನ ಕಂಟ್ರೋಲ್ ಮಾಡುತ್ತೆ. ಕ್ರಿಯೇಟ್, ಎಕ್ಸಿಕ್ಯೂಟ್, ಡಿಲೀಟ್ ಪ್ರೋಸೆಸ್ ಆಲ್ ಕಮ್ಸ್ ಅಂಡರ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಅದೇ ಪ್ರಕ್ರಿಯೆ ಏನದು, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆ ಏನದು, ಪ್ರಕ್ರಿಯೆ ನಿರ್ವಹಣೆ ಯಾವುದು. ಫೈಲ್ ಮೆಮೊರಿ ಅಥವಾ ಫೈಲ್ ಸ್ಮರಣೆ, ಇನ್ಪುಟ್ ಔಟ್ಪುಟ್ ಮತ್ತು CPU ನಂತಹ ಹಂಚಲಾದ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಮಾಡುತ್ತೆ. ಅಪ್ಲಿಕೇಶನ್ ಕಾರ್ಯಗತಗೊಳಿಸುವಿಕೆಯನ್ನು ನಿಯಂತ್ರಿಸುತ್ತದೆ. ಸಿಸ್ಟಮ್ ಪ್ರಕ್ರಿಯೆ ಅಥವಾ ಬಳಕೆದಾರರ ಪ್ರಕ್ರಿಯೆಯನ್ನು ರಚಿಸಿ, ಕಾರ್ಯಗತಗೊಳಿಸಿ ಮತ್ತು ಅಳಿಸುವ ಪ್ರಕ್ರಿಯೆಯನ್ನು ಮಾಡುತ್ತದೆ. ನಥಿಂಗ್ ಬಟ್ ಕ್ಯಾನ್ಸಲ್ ಆರ್ ರೆಸ್ಯೂಮ್ ಪ್ರೋಸೆಸ್ ಅಂತ ಕರಿತೀವಿ, ರೈಟ್. ಕ್ರಿಯೇಟ್, ಎಕ್ಸಿಕ್ಯೂಟ್ ಆ್ಯಂಡ್ ಡಿಲೀಟ್ ಪ್ರೋಸೆಸ್. ನಥಿಂಗ್ ಬಟ್ ದ ಥರ್ಡ್ ಪಾಯಿಂಟ್, ಕ್ರಿಯೇಟ್, ಎಕ್ಸಿಕ್ಯೂಟ್ ಆ್ಯಂಡ್ ಡಿಲೀಟ್ ಪ್ರೋಸೆಸ್ ಅಂದರೆ ಸಿಸ್ಟಮ್ ಪ್ರಕ್ರಿಯೆ ಅಥವಾ ಬಳಕೆದಾರರ ಪ್ರಕ್ರಿಯೆಯನ್ನು ರಚಿಸಿ, ಕಾರ್ಯಗತಗೊಳಿಸಿ ಮತ್ತು ಅಳಿಸುವ ಪ್ರಕ್ರಿಯೆಯನ್ನು ಮಾಡುತ್ತದೆ. ಯಾವುದು, ಪ್ರೋಸೆಸ್ ಮ್ಯಾನೇಜ್ಮೆಂಟ್. ದ ಲಾಸ್ಟ್ ಒನ್ ಈಸ್ ಕ್ಯಾನ್ಸಲ್ ಆರ್ ರೆಸ್ಯೂಮ್ ಪ್ರೋಸೆಸ್, ಮೀನ್ಸ್ ರದ್ದುಗೊಳಿಸುವ ಅಥವಾ ಪುನರಾರಂಭಿಸುವ ಪ್ರಕ್ರಿಯೆಯನ್ನು ಮಾಡುತ್ತದೆ. ಕ್ಯಾನ್ಸಲ್ ಮಾಡುತ್ತೆ, ರದ್ದುಗೊಳಿಸುತ್ತೆ, ಓಕೆ, ಮತ್ತು ಅದನ್ನು ಮತ್ತೆ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಮತ್ತು ಏನಂತ ಕರಿತೀವಿ ಪುನರಾರಂಭಿಸು ಆ ಒಂದು ಪ್ರಕ್ರಿಯೆಯನ್ನು ಮಾಡುತ್ತದೆ. ಇದೆಲ್ಲ ಈ ಪ್ರಕ್ರಿಯೆ ಮಾಡೋದು ಯಾವುದು, ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ರೈಟ್. ಹಾಗಾದರೆ ನೆಕ್ಸ್ಟು ಡಿವೈಸ್ ಮ್ಯಾನೇಜ್ಮೆಂಟ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಡಿವೈಸ್ ಮ್ಯಾನೇಜ್ಮೆಂಟ್? ಓಪನ್, ಕ್ಲೋಸ್ ಆ್ಯಂಡ್ ರೈಟ್ ಡಿವೈಸ್ ಡ್ರೈವರ್ಸ್. ಓಪನ್, ಕ್ಲೋಸ್ ಆ್ಯಂಡ್ ರೈಟ್ ಡಿವೈಸ್ ಡ್ರೈವರ್ಸ್. Communicate, control and monitor device drivers. So these are the functions of device management. Device drivers ಅಂದ್ರೆ ಏನು ನೋಡಿ ಸ್ನೇಹಿತರೆ, ನೀವು ಯಾವುದೋ ಹೊಸ ಒಂದು ಪ್ರಿಂಟರ್ ತೊಗೊಂಡಿರ್ತೀರ ಅಥವಾ ಬೇರೆ ಯಾವ್ದು ಇನ್ನೊಂದು ಯಾವುದೋ ವೆಬ್ ಕ್ಯಾಮ್ ಏನು ತೊಗೊಂಡಿರ್ತೀವಿ, ನೀವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ ತಕ್ಷಣ ವರ್ಕ್ ಆಗಲ್ಲ. ಅದಕ್ಕೆ ಸಪೋರ್ಟಿಂಗ್ ಸಾಫ್ಟ್ವೇರ್ ಕೊಟ್ಟಿರ್ತಾರೆ, ಅದನ್ನು ಡಿವೈಸ್ ಡ್ರೈವರ್ ಅಂತ ಕರಿತೀವಿ. ಅದಕ್ಕೆ ಸಪೋರ್ಟಿಂಗ್ಗೆ ಸಾಫ್ಟ್ವೇರ್ ಕೊಟ್ಟಿರ್ತಾನೆ. ಆ ಸಪೋರ್ಟಿಂಗ್ ಸಾಫ್ಟ್ವೇರ್ ಇರುತ್ತೆ, ಅದನ್ನು ಡಿವೈಸ್ ಡ್ರೈವರ್ ಅಂತ ತೊಗೊಂತೀವಿ ಸ್ನೇಹಿತರೆ. ಆ ಡಿವೈಸ್ ಡ್ರೈವರ್ನ ಕಂಟ್ರೋಲ್ ಮಾಡೋದು, ಪ್ರೋಸೆಸ್ ಮಾಡೋದು ಯಾವುದು, ದಟ್ ಇಸ್ ಕಾಲ್ಡ್ ಆಸ್ ಡಿವೈಸ್ ಮ್ಯಾನೇಜ್ಮೆಂಟ್. ಅದೇ ಅಂತ ಕರಿತೀವಿ ನಾವು ಡಿವೈಸ್ ಮ್ಯಾನೇಜ್ಮೆಂಟ್, ರೈಟ್. ದ ಲಾಸ್ಟ್ ಒನ್ ಈಸ್ ದ ಫೈಲ್ ಮ್ಯಾನೇಜ್ಮೆಂಟ್. ಹಾಗಾದರೆ ಫೈಲ್ ಮ್ಯಾನೇಜ್ಮೆಂಟ್ ಏನು ಫಂಕ್ಷನ್ ಮಾಡುತ್ತೆ, ಏನು ಕೆಲಸ ಮಾಡುತ್ತೆ? ಕ್ರಿಯೇಟ್ ಮಾಡುತ್ತೆ, ಡಿಲೀಟ್ ಮಾಡುತ್ತೆ ಬೋತ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್. ಆ ಫೈಲ್ನ, ಆ ಫೋಲ್ಡ್ರನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಡಿಲೀಟ್ ಮಾಡ್ತೀವಿ ಅಲ್ವಾ, ಅದೆಲ್ಲ ಮೇಂಟೈನ್ ಮಾಡೋದು ಯಾವುದು, ಫೈಲ್ ಮ್ಯಾನೇಜ್ಮೆಂಟ್. ಮತ್ತು ಪ್ರೊವೈಡ್ ಆಕ್ಸೆಸ್ ಟು ಫೈಲ್ಸ್, ನೀವು ಅದನ್ನೇ ಓಪನ್ ಮಾಡ್ಕೊಳ್ಳೋದು, ಕ್ಲೋಸ್ ಮಾಡೋದು, ಅದನ್ನ ಆ ಸೆಕ್ಯೂರಿಟಿ ಆ ಪರ್ಮಿಷನ್ಸ್ನ ಕೊಡುತ್ತೆ. ಅಲೋಕೇಟ್ ಸ್ಪೇಸ್ ಫಾರ್ ಫೈಲ್ಸ್, ಯಾವುದೋ ನೀವು ಫೈಲ್ನ ಸ್ಟೋರ್ ಮಾಡ್ಕೊಳ್ಬೇಕಂದ್ರೆ ಸ್ಪೇಸ್ನ ಅಲೋಕೇಟ್ ಮಾಡುತ್ತೆ. ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್, ನೀವು ನೋಡಿ ಕಾಪಿ ಪೇಸ್ಟ್ ಮಾಡ್ತೀವಲ್ಲ ಬೇರೆ ಡ್ರೈವ್ಗೆ, ಅದನ್ನು ಮಾಡುತ್ತೆ. ಸೆಕ್ಯೂರ್ ಫೈಲ್ಸ್, ಅದನ್ನು ಸೆಕ್ಯೂರಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ವೇರ್ ಇನ್ ಫೈಲ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಆಲ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ನೋಡಿ ಸ್ನೇಹಿತರೆ, ನೀವು ಆದರೆ ಜ್ಞಾಪಕ ಇಟ್ಕೊಳ್ಳಿ, ನೀವು ಮೇನ್ ಪಾಯಿಂಟ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಈ 5ನ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಆದರೆ ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲನೇಷನ್ಸ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಓನ್ಲಿ ಮೇನ್ ಫಂಕ್ಷನ್ಸ್ ಯಾವ್ಯಾವುದು, ಮೆಮರಿ ಮ್ಯಾನೇಜ್ಮೆಂಟು, ಪ್ರೋಸೆಸ್ ಮ್ಯಾನೇಜ್ಮೆಂಟು, ಡಿವೈಸ್ ಮ್ಯಾನೇಜ್ಮೆಂಟು, ಫೈಲ್ ಮ್ಯಾನೇಜ್ಮೆಂಟು, ಅಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಅಷ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಬೇಕು ನಮಗೆ ಅಷ್ಟೇ. ಎಕ್ಸಾಮಲ್ಲಿ ಕೇಳಿದರೆ ಇಷ್ಟು ತಿಳ್ಕೊಂಡಿರಿ ಸಾಕು, ರೈಟ್. ಸೊ ಇಷ್ಟು ಸ್ನೇಹಿತರೆ, ರೈಟ್. ಇದಾದಮೇಲೆ ದ ಲಾಸ್ಟ್ ಒನ್ ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳಿದೆ ಸ್ನೇಹಿತರೆ. ಅಂದರೆ ನಾವು ಯಾವ ಥರ ಪ್ರೊಟೆಕ್ಷನ್ ಕೊಡ್ತೀವಿ ನಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ. ಸೊ ದ ಪ್ರೊಟೆಕ್ಟ್ಸ್ ರಿಸೋರ್ಸಸ್ ಆಫ್ ಸಿಸ್ಟಮ್ಸ್, ಯೂಸರ್ ಅಥೆಂಟಿಕೇಷನ್ಸ್ ಬಟ್ ಪಾಸ್ವರ್ಡ್ಸ್ ಆ್ಯಂಡ್ ಫೈಲ್ ಅಟ್ರಿಬ್ಯೂಟ್ಸ್ ಲೈಕ್ ರೀಡ್, ರೈಟ್, ಎನ್ಕ್ರಿಪ್ಷನ್, ಓಕೆ, ಆ್ಯಂಡ್ ಬ್ಯಾಕಪ್ ಆಫ್ ಫೈಲ್ಸ್ ಆ್ಯಂಡ್ ಬ್ಯಾಕಪ್ ಆಫ್ ಡೇಟಾ ಆರ್ ಯೂಸ್ಡ್ ಬೈ OS ಟು ಪ್ರೊವೈಡ್ ಬೇಸಿಕ್ ಪ್ರೊಟೆಕ್ಷನ್ಸ್. ಹೌ ಟು ಪ್ರೊಟೆಕ್ಟ್ ಅವರ್ ಆಪರೇಟಿಂಗ್ ಸಿಸ್ಟಮ್, ಮತ್ತು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊತೀರಾ ನೀವು? ಪಾಸ್ವರ್ಡ್ ಕೊಡ್ತೀರಲ್ವಾ, ಅದನ್ನೇ ಹೇಳಿದೆ. ಅಥೆಂಟಿಕೇಷನ್ ಅಂದರೆ ಪಾಸ್ವರ್ಡ್, ಯೂಸರ್ಸ್ ಅಥೆಂಟಿಕೇಷನ್ ಅಂದರೆ ನಾವು ಪಾಸ್ವರ್ಡ್ ಕೊಟ್ಕೊತೀವಿ ನಮ್ಮ ಸಿಸ್ಟಮ್ಸ್ ಯಾರು ಯೂಸ್ ಮಾಡ್ದಾಗೆ. ಆಮೇಲೆ ಫೈಲ್ ಅಟ್ರಿಬ್ಯೂಟ್ಸ್ ಲೈಕ್ ರೀಡ್, ರೈಟ್, ಎನ್ಕ್ರಿಪ್ಷನ್ಸ್ ಯೂಸ್ ಮಾಡ್ತೀವಿ. ಎನ್ಕ್ರಿಪ್ಷನ್ ನಥಿಂಗ್ ಬಟ್ ನೋಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ವರ್ಡು, ಮತ್ತು ನಾನು ಡೆಪ್ತಾಗಿ ಹೇಳ್ತೀನಿ ನೆಟ್ವರ್ಕಿಂಗ್ ಬಂದಾಗ. ಎನ್ಕ್ರಿಪ್ಷನ್ ಅಂತ ಅಂದರೆ ನೋಡಿ ಸ್ನೇಹಿತರೆ, ಎನ್ಕ್ರಿಪ್ಷನ್ ಅಂತ ವರ್ಡ್ ಅಂತಂದರೆ ನೋಡಿ ಸ್ನೇಹಿತರೆ, ರೀಡಬಲಿಂದ ಅನ್ರೀಡಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಎನ್ಕ್ರಿಪ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 2 ಕಂಪ್ಯೂಟರ್ ಇರುತ್ತೆ ಅಂದ್ಕೊಳ್ಳಿ, 2 ಡಿವೈಸ್ ಅಂದ್ಕೊಳ್ಳಿ, ಅಥವಾ ನೀವು ವಾಟ್ಸಪ್ಪಲ್ಲಿ ನಿನ್ನ ಫ್ರೆಂಡ್ಸ್ ಯಾರಿಗೋ ಮೆಸೇಜ್ ಮಾಡ್ತೀರಾ ಅಲ್ವಾ. ಸೊ ಹಾಯ್ ಹೌ ಆರ್ ಯು ಅಂತ ನೀನೇನು ಮೆಸೇಜ್ ಮಾಡ್ತೀರಲ್ವಾ ಸ್ನೇಹಿತರೆ, ಹಾಯ್ ಹೌ ಆರ್ ಯು, ವಾಟ್ ಟೈಮ್ ಕಂಪ್ಯೂಟರ್ ಕ್ಲಾಸ್ ಅಂತ ನೀವು ಮೆಸೇಜ್ ಮಾಡಿಕೊಂಡ್ರೆ, ರೈಟ್, ಹಾಯ್ ಹೌ ಆರ್ ಯು, ರೈಟ್,
ಹಾಯ್ ಅವರ್ ಯು ಅಂತ ನೀನೇನಾದ್ರು ಮೆಸೇಜ್ ಮಾಡಿದರೆ ಈ ಮೆಸೇಜು ನೀವು ಆ ನೆಟ್ವರ್ಕಿಂಗಲ್ಲಿ ನೆಟ್ಟಲ್ಲಿ ಹೋಗ್ಬೇಕಾದ್ರೆ ಆ ಪಾಸ್ ಆಗಬೇಕಾದ್ರೆ ಈ ಮೆಸೇಜ್ ಏನಾಗುತ್ತೆ ದಿಲ್ ಕನ್ವರ್ಟ್ ಇಂಟು ಅನ್ರೀಡಬಲ್ ಫಾರ್ಮ್. ಇದೇನು ಮಾಡುತ್ತೆ, ಈ ಥರ ಏನು ಮಾಡುತ್ತೆ, ಈ ಮೆಸೇಜ್ ಏನಾಗಿರುತ್ತೆ ಈ ಥರ, ಇದು ರೀಡಬಲ್ ಫಾರ್ಮು. ಇದನ್ನು ಮಾಡುತ್ತೆ ಅನ್ರೀಡಬಲ್ ಫಾರ್ಮ್ಗೆ ಡಿಫ್ರೆಂಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಆಮೇಲೆ ಈ ಮೆಸೇಜ್ ಏನಾಗುತ್ತೆ, ಸೊ ನಿಮ್ಮ ಇದು ಸೋರ್ಸ್ ಅಂದ್ಕೊಳ್ಳಿ. ನೀವು ಕಳಿಸೋರ್ನ ಅಂತ ಕರಿತೀವಿ ನಾವು ಸೋರ್ಸ್ ಅಂತೀವಿ. ಇಲ್ಲಿ ರಿಸೀವ್ ಮಾಡೋರ್ನ ಅಂತ ತೊಗೊಳ್ತೀವಿ, ಇದನ್ನು ಡೆಸ್ಟಿನೇಷನ್ ಅಂತ ತೊಗೊಳ್ತೀವಿ ಸ್ನೇಹಿತರೆ. ಇದನ್ನೇ ಅಂತ ತೊಗೊಳ್ತೀನಿ ಡೆಸ್ಟಿನೇಷನ್. ಇದು ಸೋರ್ಸು, ಇದು ಡೆಸ್ಟಿನೇಷನ್ಸ್ ಅಲ್ವಾ. ಕಳಿಸೋರ್ನ ಸೋರ್ಸ್ ಅಂತೀವಿ, ರಿಸೀವ್ ಮಾಡೋರ್ನ ಅಂತ ಕರಿತೀವಿ ಡೆಸ್ಟಿನೇಷನ್ ಅಂತ ತೊಗೊಳ್ತೀನಿ, ಡೆಸ್ಟಿನೇಷನ್ಸ್ ಅಲ್ವಾ. ಈಗ ಹಾಯ್ ಹೌ ಆರ್ ಯು ಅಂತ ಕಳಿಸಿದ್ರೆ ಆ ಮೆಸೇಜ್ ಏನಾಗುತ್ತೆ, ಈ ರೀಡಬಲ್ ಫಾರ್ಮಿಂದ ಏನಾಗುತ್ತೆ ಅನ್ರೀಡಬಲ್ ಫಾರ್ಮ್. ಅನ್ರೀಡಬಲ್ ಫಾರ್ಮ್ ಅಂದರೆ ಇದು ಓದೋಕ್ಕೆ ಬರೋ ಥರ, ಇದು ಓದ್ದಾಗ ಇದನ್ನು ಈ ಮೆಸೇಜ್ ಏನಾಗುತ್ತೆ ಈ ಥರ ಬೇರೆ ಬೇರೆ ಒಂದು ಟೆಕ್ಸ್ಟ್ ಆಗಿ ಏನೋ ಪದ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಇದನ್ನೇ ರೀಡಬಲ್ ಟು ಅನ್ರೀಡಬಲ್, ಈ ಥರ ರೀಡಬಲ್ ಟು ಅನ್ರೀಡಬಲ್ ಕನ್ವರ್ಟ್ ಆಗೋದಕ್ಕೆ ಅಂತ ಕರಿತೀನಿ, ದಟ್ ಈಸ್ ಕಾಲ್ಡ್ ಆಸ್ ಎನ್ಕ್ರಿಪ್ಷನ್ಸ್. ಇದನ್ನ ಅಂತ ಕರಿತೀನಿ ಸ್ನೇಹಿತರೆ, ಎನ್ಕ್ರಿಪ್ಷನ್ ಅಂತ ಕರಿತೀನಿ. ಕನ್ವರ್ಷನ್ ಆಫ್ ರೀಡಬಲ್ ಟು ಅನ್ರೀಡಬಲ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ಎನ್ಕ್ರಿಪ್ಷನ್ಸ್. ಒನ್ಸ್ ರೀಚ್ ದ ಡೆಸ್ಟಿನೇಷನ್ಸ್, ಇದೇನಾಗುತ್ತೆ ಈ ಮೆಸೇಜು ಒಂದ್ಸಲ ಆ ಡೆಸ್ಟಿನೇಷನ್ ಯಾರಿಗೆ ಕಳಿಸಿರ್ತೀರ ಅಲ್ಲಿ ರೀಚ್ ಆದ ತಕ್ಷಣ ಮತ್ತೆ ಏನು ಮಾಡುತ್ತೆ, ಸೇಮ್ ಮತ್ತೆ ಅನ್ರೀಡಬಲ್ ಟು ರೀಡಬಲ್ ಫಾರ್ಮ್ ಹಾಯ್ ಹೌ ಆರ್ ಯು, ಮತ್ತು ನಿಮಗೆ ಆ ಅನ್ರೀಡಬಲಿಂದ ಏನು ಮಾಡುತ್ತೆ ಆ ರೀಡಬಲ್ಗೆ ಮತ್ತೆ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆಗೋದಕ್ಕೆ ಅಂತ ಕರಿತೀನಿ, ದಟ್ ಈಸ್ ಕಾಲ್ಡ್ ಆಸ್ ಡಿಕ್ರಿಪ್ಷನ್ಸ್. ಏನಂತ ಕರಿತೀವಿ ಸ್ನೇಹಿತರೆ, ಡಿಕ್ರಿಪ್ಷನ್ ತೊಗೊಳ್ತೀನಿ. ಬೋತ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್ ಈಸ್ ಕಾಲ್ಡ್ ಆಸ್ ಕ್ರಿಪ್ಟೋಲಜಿ ಆರ್ ಕ್ರಿಪ್ಟೋಗ್ರಫಿ. ಅಂದರೆ ನೀವೇನು ತಿಳ್ಕೊಬೇಕಿಲ್ಲ, ಎನ್ಕ್ರಿಪ್ಷನ್ ಅಂತಂದರೆ ರೀಡಬಲಿಂದ ಅನ್ರೀಡಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದಕ್ಕೆ ಅಂತ ಕರಿತೀವಿ ಎನ್ಕ್ರಿಪ್ಷನ್ ತೊಗೊಳ್ತೀನಿ. ಓಕೆ, ಸೊ ಒನ್ಸ್ ದ ರೀಚ್ ಡೆಸ್ಟಿನೇಷನ್ಸ್ ಅಗೈನ್ ಅನ್ರೀಡಬಲ್ ಟು ದಿಲ್ ಕನ್ವರ್ಟ್ ಇನ್ ಟು ರೀಡಬಲ್ ಫಾರ್ಮ್. ಸೊ ಅದನ್ನೇ ಅಂತ ಕರಿತೀವಿ ಡಿಕ್ರಿಪ್ಷನ್ಸ್. ಎನ್ಕ್ರಿಪ್ಷನ್ನು ಡಿಕ್ರಿಪ್ಷನ್ನು ಕಂಬೈನ್ ಮಾಡಿ ಹೇಳೋದು ಯಾವುದು, ದಟ್ ಈಸ್ ಕಾಲ್ಡ್ ಎಸ್ ಕ್ರಿಪ್ಟೋಲಜಿ ಆರ್ ಕ್ರಿಪ್ಟೋಗ್ರಫಿ. ಸೊ ನೋಡಿ ಸ್ನೇಹಿತರೆ, ಇದೆಲ್ಲ ಫಂಕ್ಷನ್ಸು ಇದೆ ಅಂತ ಕರಿತೀವಿ ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಎಲ್ಲಾಗುತ್ತೆ, ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸಲ್ಲಿ ಆಗೋ ಸ್ನೇಹಿತರೆ. ಇದೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೊತೀವಿ. ನಾವು ಸಿಸ್ಟಮ್ಸ್ನ, ನಾವು ಆಪ್ರೇಟಿಂಗ್ ಸಿಸ್ಟಮ್ನ ನಾವು OS ಏನು ಇನ್ಸ್ಟಾಲ್ ಮಾಡಿರೋದು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊತೀವಿ, ಒಂದು ಪಾಸ್ವರ್ಡ್ ಕೊಡ್ಬೋದು, ಮತ್ತು ದಟ್ ಇಸ್ ಕಾಲ್ಡ್ ಯೂಸರ್ ಅಥೆಂಟಿಕೇಷನ್ಸ್. ಮತ್ತು ನಾವು ಇದನ್ನು ಫೈಲ್ ಅಟ್ರಿಬ್ಯೂಟ್ ಲೈಕ್ ರೀಡ್ ರೈಟ್, ಓಕೆ, ಎನ್ಕ್ರಿಪ್ಷನ್ ಆ್ಯಂಡ್ ಬ್ಯಾಕಪ್ ಆಫ್ ಡೇಟಾ ಆರ್ ಯೂಸ್ಡ್ ಬೈ OS ಟು ಪ್ರೊವೈಡ್ ಬೇಸಿಕ್ ಪ್ರೊಟೆಕ್ಷನ್ಸ್. ನಾವು ಅದನ್ನು ರೀಡ್ ರೈಟ್ ಥರ ಆಪ್ಷನ್ಸ್ನ ಕೊಡ್ಕೊಳ್ಬೋದು. ಓನ್ಲಿ ರೀಡ್, ಓನ್ಲಿ ರೈಟ್ ಥರ. ರೀಡ್ ಅಂದರೆ ಓನ್ಲಿ ನೀವು ಓಪನ್ ಮಾಡಿ ನೋಡ್ಕೋಬೋದು, ಅದನ್ನು ಎಡಿಟ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ಓನ್ಲಿ ರೀಡಬಲ್ ಅಂತೀವಿ. ರೈಟ್ ಅಂತಂದರೆ ನೀವು ಓದ್ಲೂಬೋದು ಮತ್ತು ಎಡಿಟ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ಅದನ್ನೇ ಅಂತ ಕರಿತೀವಿ ನಾವು ರೈಟ್ ಅಂತ ಕರಿತೀವಿ ಕಂಪ್ಯೂಟರ್ ವರ್ಡ್ಸಲ್ಲಿ. ಅವೆಲ್ಲ ಆಪ್ಷನ್ಸ್ ನಮಗೆ ಯಾವ ಥರ ಬೇಕು ಆ ಥರ ನಾವು ಸೆಕ್ಯೂರಿಟಿನ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ಸಲ್ಲಿ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೋದು ಈ ಥರ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಆಪ್ರೇಟಿಂಗ್ ಸಿಸ್ಟಮ್ಸ್ನ ಫಂಕ್ಷನ್ಸ್. ಏನೇನು ಮಾಡುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಮೆಮೊರಿ ಮ್ಯಾನೇಜ್ಮೆಂಟು, ಪ್ರೋಸೆಸ್ ಮ್ಯಾನೇಜ್ಮೆಂಟು, ಡಿವೈಸ್ ಮ್ಯಾನೇಜ್ಮೆಂಟು, ರೈಟ್, ಮತ್ತು ಆಮೇಲೆ ಫೈಲ್ ಮ್ಯಾನೇಜ್ಮೆಂಟು, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ ಅಂತ ಕರಿತೀವಿ ನಾವು ಫಂಕ್ಷನ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ಸ್. ರೈಟ್, ಓಕೆ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್.